ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಿಡಿ ಲೇಡಿ ಕಮಿಂಗ್ ಎಲ್ಲಿ ಯಾವಾಗ? ಆರ್ಜೆಗೆ ಬಂಧನ ಭೀತಿ, ರೇಪ್ ಆರೋಪ, ಸಿಗುತ್ತಾ ಬೇಲ್? ತೂಗುಯ್ಯಾಲೆಯಲ್ಲಿ ಎಸ್ಐಟಿ, ಇದು ಸಿಡಿ ಶಿಕಾರಿ. ನ್ಯೂಸ್ 18 ಮೆಗಾ ಕವರೇಜ್. ಯಾವುದೇ ಕ್ಷಣದಲ್ಲಾದ್ರೂ ಸರಿ ಸಿಡಿ ಲೇಡಿ ಹಾಜರಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕೋರ್ಟ್ ಸುತ್ತಮುತ್ತ ಭಾರೀ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಕೋರ್ಟ್ಗೆ ಆಲ್ರೆಡಿ ಈಗ ಯುವತಿ ಪರ ವಕೀಲ ಜಗದೀಶ್ ಬಂದಿದ್ದಾರೆ. ಈಗ 2-3 ಬಾರಿ ಮಾಧ್ಯಮಗಳ ಮುಂದೆ ಅವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದು, ಕೋರ್ಟ್ ಆದೇಶಕ್ಕೆ ನಾವು ಕಾಯ್ತಾ ಇದ್ದೀವಿ. ಕೋರ್ಟ್ ಹೇಳಿದ ತಕ್ಷಣ ಆ ಯುವತಿ ಬರ್ತಾಳೆ, ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಯಾವ ಸ್ಥಳದಲ್ಲಿ ಹಾಜರು ಅಂತ ಕೋರ್ಟ್ ಹೇಳಬೇಕಾಗಿದೆ. ಕೋರ್ಟ್ ಹೇಳಿದಂತ ಸ್ಥಳದಲ್ಲಿ ಯುವತಿ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಹಾಜರಾಗ್ತಾಳೆ ಅಂತ ಯುವತಿ ಪರ ವಕೀಲ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಆ ಯುವತಿ ಕೋರ್ಟಿಗೆ ಬರುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರೋದ್ರಿಂದ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಹಾಗಾಗಿ ಕೋರ್ಟ್ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈಗ ಯುವತಿ ಇವತ್ತು ಬರೋದು ಬಹುತೇಕ ಖಚಿತವಾಗಿರೋದ್ರಿಂದ ಅಲ್ಲಿ ಏನು ಬೇಕಾದ್ರೂ ಆಗಬಹುದು. ಹಾಗಾಗಿ ಈಗ ಭದ್ರತೆಯನ್ನ ಜಾಸ್ತಿ ಮಾಡಲಾಗಿದೆ. ಮತ್ತೆ ಆಕೆನೇ ಹೇಳ್ಕೊಂಡಂತೆ ಕಂಪ್ಲೇಂಟ್ ಅಲ್ಲೂ ಕೂಡ ಉಲ್ಲೇಖ ಮಾಡದಂತೆ ತನಗೆ ರಕ್ಷಣೆ ಬೇಕು, ಜೀವ ಬೆದರಿಕೆ ಇದೆ ಅಂತ ಹೇಳ್ಕೊಂಡಿರೋದ್ರಿಂದ ಈ ಸೆಕ್ಯೂರಿಟಿಯನ್ನ ಟೈಟ್ ಮಾಡಲಾಗಿರೋದು. ಈಗ ಯಾವುದೇ ಕ್ಷಣದಲ್ಲಾದ್ರೂ ಸರಿ ಆಕೆ ಬರುವಂತ ಚಾನ್ಸಸ್ ಇದೆ. ಈಗ ಆಕೆ ಪರ ವಕೀಲರು ಹೇಳಿರೋದು, ಈಗ ಕೋರ್ಟ್ ಏನ್ ಹೇಳುತ್ತೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಅಂದ್ರೆ ಎಲ್ಲಿ ಆಕೆ ಬಂದು ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದನ್ನ ಕೋರ್ಟ್ ಫೈನಲ್ ಆಗಿ ಹೇಳಬೇಕು ಅಂತ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಇದಿಷ್ಟು ಜಗದೀಶ್ ಅವರ ಮಾತು. ಓಕೆ ಸರ್, ಇದಿಷ್ಟು ಜಗದೀಶ್ ಅವರ ಮಾತು. 54 ಅಡಿಯಲ್ಲಿ ಆಕೆ ಹೇಳಿಕೆಯನ್ನ ದಾಖಲು ಮಾಡಿದ್ದಾಳೆ. ಈಗ ಆಕೆಯ ಹೇಳಿಕೆಗಳಿಗೆ ಆಕೆ ಬದ್ಧಳಾಗಿರ್ತಾಳ, ಏನು ಎತ್ತ ಎಲ್ಲವೂ ಕೂಡ ಕುತೂಹಲ. ಸದ್ಯಕ್ಕೆ ಕೋರ್ಟ್ ಸುತ್ತಮುತ್ತ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇದೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಇನ್ನೇನು ಕೆಲವೇ ಕ್ಷಣದಲ್ಲಿ ಆಕೆ ಬರಬಹುದು ಅನ್ನೋ ನಿರೀಕ್ಷೆ ಅಲ್ಲಿದೆ. ಯಾಕಂದ್ರೆ ಅಲ್ಲಿ ಸುತ್ತಮುತ್ತ ನಡೀತಿರುವಂತ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆ ಒಂದು ಸ್ಟ್ರಾಂಗ್ ಆಗ್ತಾ ಇದೆ. ಆಕೆ ಬರಬಹುದು ಇನ್ನೇನು ಕೆಲವೇ ಕ್ಷಣದಲ್ಲಿ ಅಂತ ಒಂದು ಮಾಹಿತಿ. ಸದ್ಯಕ್ಕೆ ಆಕೆ ಪರ ವಕೀಲರು ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಆಕೆ ಎಷ್ಟೊತ್ತಿಗೆ ಬರಬಹುದು ಅಂತ ಅಲ್ಲೆಲ್ಲ ಅಂದಾಜು ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಸಿಡಿ ಯುವತಿಯನ್ನ ಹಾಜರುಪಡಿಸುವ ಸಂಬಂಧ ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಒಂದು ನಿರ್ಧಾರ ಆಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಒಂದು ಅಂತಿಮ ನಿರ್ಧಾರ ಆಗೋದ್ರಿಂದ ಈಗ ಆಕೆಯ ಪರ ವಕೀಲರು ಮತ್ತೆ ಎಸ್ಐಟಿ ಅಧಿಕಾರಿಗಳೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಆಗಮಿಸಿರುವಂತದ್ದು. ಮತ್ತೆ ಇನ್ನು ಏನು ಯುವತಿಯನ್ನ ಒಂದ್ ವೇಳೆ ಹಾಜರುಪಡಿಸೋದಕ್ಕೆ ಅವಕಾಶ ಸಿಕ್ಕ ಕೂಡಲೇ ಒಂದು ಆಕೆಯನ್ನು ಹಾಜರುಪಡಿಸೋದಕ್ಕೂ ಸಹ ಒಂದು ಆಕೆ ಪರ ವಕೀಲರು ಸಿದ್ಧತೆಗಳು ನಡೆಸಿರೋದ್ರಿಂದ ಇಲ್ಲಿ ಹೆಚ್ಚಿನ ಬಂದೋಬಸ್ತನ್ನು ಸಹ ಒಂದು ಪೊಲೀಸರು ಕೈಗೊಂಡಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಕೋರ್ಟ್ ಅನುಮತಿ ಕೊಟ್ಟ ಬಳಿಕ ಇಲ್ಲಿ ಸಡನ್ ಆಗಿ ಒಂದು ಬಂದೋಬಸ್ತನ್ನು ಕಲ್ಪಿಸೋದಕ್ಕೂ ಸಹ ಕಷ್ಟ ಸಾಧ್ಯ ಆಗುತ್ತೆ ಅಂತ ಹೇಳಿ ಮುನ್ನೆಚ್ಚರಿಕೆ ಸಲುವಾಗಿ ಈಗ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಏನು ಅಲ್ಸೂರ್ ಗೇಟ್ ಪೊಲೀಸರು ಹಾಗೂ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಿದ್ದಾರೆ. ಮತ್ತೆ 3 ಸಬ್ ಇನ್ಸ್ಪೆಕ್ಟರ್ಗಳಿಗೂ ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಇಲ್ಲಿ ಹೆಚ್ಚಿನ ಒಂದು ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ. ಯಾಕಂದ್ರೆ ಈಗಾಗಲೇ ಒಂದು ನ್ಯಾಯಾಲಯದಲ್ಲಿ ಏನು ಯುವತಿ ಹಾಜರುಪಡಿಸುವ ಸಂಬಂಧ ಒಂದು ಪ್ರೊಸೀಡಿಂಗ್ಸ್ ಇದೆ. ಆ ಒಂದು ಪ್ರೊಸೀಡಿಂಗ್ಸ್ ಯಾವುದೇ ಕ್ಷಣದಲ್ಲಿ ಸಹ ಒಂದು ವಿಚಾರಣೆ ಆಗಬಹುದು. ನಂತರ ವಿಚಾರಣೆ ಆಗಿ ನ್ಯಾಯಾಧೀಶರು ಏನಾದರೂ ಆಕೆಯನ್ನು ಹಾಜರುಪಡಿಸೋದಕ್ಕೆ ಒಂದು ಸಮ್ಮತಿ ಸೂಚಿಸಿದರೆ ಆಕೆ ಪರ ವಕೀಲರದು ಯಾವುದೇ ಕ್ಷಣದಲ್ಲೂ ಸಹ ಒಂದು ಆಕೆಯನ್ನು ಇಲ್ಲಿಗೆ ಒಂದು ನ್ಯಾಯಾಧೀಶರ ಮುಂದೆ ಒಂದು ಹಾಜರುಪಡಿಸುವ ಸಾಧ್ಯತೆ ಇದೆ. ಮತ್ತೆ ಅಲ್ಲಿ 164 ಸ್ಟೇಟ್ಮೆಂಟ್ ಸಹ ಒಂದು ದಾಖಲು ಮಾಡೋ ಸಾಧ್ಯತೆಗಳು ಇರೋದ್ರಿಂದ ಅದಕ್ಕೋಸ್ಕರ ಪೊಲೀಸರು ಸಹ ಇಲ್ಲಿ ಹೊರಭಾಗದಲ್ಲಿ ಒಂದು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಒಂದು ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ. ಮತ್ತೆ ಈಗಾಗಲೇ ಒಂದು ಎಸ್ಐಟಿ ಏನು ಈ ಒಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಸಹ ಆಗಮಿಸಿದ್ದಾರೆ. ಮತ್ತೆ ಯುವತಿ ಪರ ವಕೀಲರು ಸಹ ಆಗಮಿಸಿದ್ದಾರೆ. ಯಾಕಂದ್ರೆ ಎಸ್ಐಟಿ ಪರ ಅಧಿಕಾರಿಗಳೇನಿದ್ರೆ ಅವರು ಯುವತಿಯನ್ನ ಒಂದು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಅವಕಾಶ ಸಿಕ್ಕಲ್ಲಿ ಮೊದಲು ನಮಗೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ. ಯಾಕಂದ್ರೆ ಯುವತಿಯನ್ನ ಗುರುತು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಸಿಡಿಯಲ್ಲಿ ಇರುವಂತ ಯುವತಿ ಈಕೆನಾ ಅಥವಾ ಏನು ಅನ್ನೋದ್ರ ಬಗ್ಗೆ ನಾವು ಮೊದಲು ಅದನ್ನ ಪತ್ತೆ ಮಾಡಬೇಕಾಗುತ್ತೆ. ಅದರಿಂದ ನಮಗೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ಒಂದು ಮನವಿಯನ್ನ ಮಾಡುವ ಸಲುವಾಗಿ ಅವರು ಸಹ ಇಲ್ಲಿಗೆ ಆಗಮಿಸಿದ್ದಾರೆ. ಮತ್ತೆ ಆಕೆಯನ್ನ ಎಸ್ಐಟಿಗಿಂತ ಮೊದಲೇ ಒಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡೋದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಈಗ ವಕೀಲರು ಸಹ ನಿನ್ನೆಯಿಂದ ಒಂದು ಅರ್ಜಿಯನ್ನ
ಕೊಟ್ಟಿದ್ದಾರೆ. ಅದರ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರ ಆಗುತ್ತೆ. ಎಲ್ಲಿ ಮತ್ತೆ ಎಷ್ಟೊತ್ತಿಗೆ ಯಾವ ಸ್ಥಳದಲ್ಲಿ ಹಾಜರುಪಡಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ನ್ಯಾಯಾಧೀಶರು ಮ್ಯಾಜಿಸ್ಟ್ರೇಟ್ ನಲ್ಲಿ ತೀರ್ಮಾನ ಆಗುತ್ತೆ ಅಂತೇಳಿ ಈಗ ವಕೀಲರು ಸಹ ಆಗಮಿಸಿರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಒಂದು ಅಂತಿಮವಾದಂತಹ ಒಂದು ಸ್ವರೂಪ ಸಿಗುತ್ತೆ. ಅದಕ್ಕೋಸ್ಕರ ಈಗ ವಕೀಲರು ಮತ್ತೆ SIT ಅಧಿಕಾರಿಗಳು ಎಲ್ಲರೂ ಸಹ ಒಂದು ಕೋರ್ಟ್ಗೆ ಆಗಮಿಸಿದ್ದು ಇನ್ನು ಬಹುತೇಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಾವ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರ ಕುತೂಹಲ ನೆಟ್ಟಿರುವಂತದ್ದು. ಮುನಿರಾಜು, ಈಗ ಕೋರ್ಟ್ ಮುಂಭಾಗದಲ್ಲಿ ಬೆಳಿಗ್ಗೆಗಿಂತ ಕ್ಷಣ ಕ್ಷಣಕ್ಕೂ ಆ ಸೆಕ್ಯೂರಿಟಿ ಅಂದ್ರೆ ಪೊಲೀಸ್ ಸಿಬ್ಬಂದಿಯನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಭದ್ರತಾ ದೃಷ್ಟಿಯಿಂದ. ಬಹುಶಃ ಎಲ್ಲವನ್ನು ಗಮನಿಸ್ತಾ ಇದ್ರೆ, ಹಿರಿಯ ಅಧಿಕಾರಿಗಳು ಕೂಡ ಬರ್ತಾ ಇರೋದನ್ನ ಗಮನಿಸಿದ್ರೆ ಬಹುಶಃ ಇದೇ ಕೋರ್ಟ್ಗೆ ಆ ಯುವತಿ ಬರಬಹುದಾ ಚಾನ್ಸಸ್ ಬಗ್ಗೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗಾಗಲೇ ಈ ಬಗ್ಗೆ ಒಂದು ಪ್ರೊಸೀಡಿಂಗ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಎಲ್ಲಿ ವಿಚಾರಣೆ ಮಾಡಬೇಕು, ಇಲ್ಲಿ ಮ್ಯಾಜಿಸ್ಟ್ರೇಟ್ ಹಾಲ್ನಲ್ಲೇ ಮಾಡೋದು ಅಂತ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಮಾಡೋದ್ರ ಬಗ್ಗೆ ಒಂದು ಸ್ಥಳ ನಿಗದಿ ಆಗುತ್ತಾ ಅನ್ನೋದು ಸಹ ಈಗ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಅಥವಾ ಒಂದು ವೇಳೆ ಇಲ್ಲೇ ಏನಾದ್ರು ಒಂದು 164 ಸ್ಟೇಟ್ಮೆಂಟ್ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ರೆ ಅದಕ್ಕೆ ಸಡನ್ ಆಗಿ ಪೊಲೀಸರನ್ನ ನಿಯೋಜನೆ ಮಾಡೋದಕ್ಕೂ ಸಹ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅಂತೇಳಿ ಈಗ ಒಂದು ಮುನ್ನೆಚ್ಚರಿಕೆಯಿಂದನೇ ಈ ಒಂದು ಬಂದೋಬಸ್ತ್ ಅನ್ನ ಹೆಚ್ಚಿರುವಂತದ್ದು. ಮೊದಲಿಗೆ ಕಡಿಮೆ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಆದ್ರೆ ಕೆಲವೇ ಕ್ಷಣಗಳ ಹಿಂದೆ ಮತ್ತಷ್ಟು ಸಂಖ್ಯೆಯನ್ನು ಒಂದು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಹಾಗೂ ಮಫ್ತಿ ಪೊಲೀಸರನ್ನು ಸಹ ಇಲ್ಲಿ ನಿಯೋಜನೆ ಮಾಡಿ ಒಂದು ಯುವತಿ ಬರಬೇಕಾದ್ರೆ ಯಾವುದೇ ಒಂದು ಆಕೆಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಮುನ್ನೆಚ್ಚರಿಕೆಗಳನ್ನ ಕೈಗೊಂಡಿದ್ದಾರೆ. ಯಾಕಂದ್ರೆ ಖುದ್ದು ಯುವತಿ ವಿಡಿಯೋದಲ್ಲೇನೆ ತಾನು ನ್ಯಾಯಾಧೀಶರ ಮುಂದೆ ಹಾಜರಾಗ್ತೀನಿ, ಆದ್ರೆ ಮತ್ತೆ ನನಗೆ ಜೀವ ಬೆದರಿಕೆ ಇದೆ ಅಂತೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆ ಒಂದು ಆರೋಪದ ಸಲುವಾಗಿ ಆಕೆಗೆ ಒಂದು ಬಂದೋಬಸ್ತ್ ಮತ್ತೆ ಭದ್ರತೆ ಕಲಿಸಬಹುದು ಪೊಲೀಸರ ಕರ್ತವ್ಯ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೆಚ್ಚಿನ ಪೊಲೀಸರು ಮತ್ತೆ ಮಫ್ತಿಯಲ್ಲೂ ಸಹ ಪೊಲೀಸರನ್ನ ನಿಯೋಜನೆ ಮಾಡಿ ಹೆಚ್ಚಿನ ಬಂದೋಬಸ್ತ್ ಕಲ್ಪಿಸಿದ್ದಾರೆ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲೇ ಇವತ್ತು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ SIT ತನಿಖೆಯ ಹಂತ ಎಲ್ಲಿಗೆ ಬಂದಿದೆ ಆ ಬಗ್ಗೆ ಮಾಹಿತಿ ಸಂಗ್ರಹ ಹಾಕೋದಕ್ಕೆ ಅಂತಾನೆ ಒಂದು ಸಭೆಯನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಆ ಸಭೆ ಮೊಟಕಾಗ್ಬಿಟ್ಟಿದೆ. ಸಭೆನ ಮಧ್ಯೆಯೇ ಹಿರಿಯ ಅಧಿಕಾರಿಗಳು ಅಲ್ಲಿಂದ ಹೊರಟಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಸಭೆಯನ್ನ ಅಧಿಕಾರಿಗಳು ಮುಗಿಸಿದ್ದಾರೆ. ಈ ಸಭೆಯಲ್ಲಿ ಕಮಲ್ ಪಂತ್ ಅಫ್ಕೋರ್ಸ್ ಪೊಲೀಸ್ ಕಮಿಷನರ್, ಸಂದೀಪ್ ಪಾಟೀಲ್ ಹಾಗೇನೆ SIT ಮುಖ್ಯಸ್ಥರಾಗಿರುವಂತಹ ಸೌಮೇಂದು ಮುಖರ್ಜಿ ಇದ್ರು. ಅವರೆಲ್ಲ ಈ ಸಭೆ ಸ್ಟಾರ್ಟ್ ಆದಂತ ಕೆಲವೇ ನಿಮಿಷಗಳಲ್ಲಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಅದು ಒಂದೇ ಕಾರಲ್ಲಿ ಈ ಅಧಿಕಾರಿಗಳು ಹೊರಟಿದ್ದಾರೆ. ಸೊ ಎಲ್ಲಿಗೆ ಹೊರಟಿರಬಹುದು, ಏನು ಎತ್ತ ಸಹಜವಾಗಿ ಒಂದಿಷ್ಟು ಕುತೂಹಲ ಇದೆ. ಯಾಕಂದ್ರೆ ಮಹತ್ವದ ಒಂದು ವಿಚಾರಣೆ ಅಂತಂದ್ರೆ ಆಕೆ ಬಂದು ಇವತ್ತು ಹೇಳಿಕೆಯನ್ನ ಕೊಡಬೇಕಾಗತ್ತೆ. ಇನ್ನೊಂದು ಕಡೆ ಈಗ ರಮೇಶ್ ಜಾರಕಿಹೊಳಿ ಭವಿಷ್ಯ ಏನೋ ಆಗಬಹುದು, ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮುಂದೆ ಕಾನೂನು ಹೋರಾಟಗಳು ಹೆಂಗ್ ನಡೆಯುತ್ತೆ ಅನ್ನುವಂತ ಕುತೂಹಲ ಇರೋ ಮಧ್ಯದಲ್ಲೇ ಈಗ ಎಲ್ಲಾ ಕೇಸ್ಗಳನ್ನು ನಿನ್ನೆ ಸಂಜೆನೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು SITಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಈ CD ವಿಚಾರವಾಗಿ. ಹಾಗಾಗಿ ಇವತ್ತು ಈ ತನಿಖೆಯ ಹಂತ ಎಲ್ಲಿ ತನಕ ಬಂದಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಬೇಕಾಗಿತ್ತು. ಆ ಸಭೆ ಮಧ್ಯದಲ್ಲೇ ಈಗ ಹಿರಿಯ ಅಧಿಕಾರಿಗಳು ಹೊರಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪೊಲೀಸ್ ಕಮಿಷನರ್ ಕಚೇರಿ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ತನಿಖೆಯ ಪ್ರಗತಿ ಎಲ್ಲಿ ತನಕ ಬಂದಿದೆ ಆ ಮಾಹಿತಿ ಕಲೆ ಹಾಕಬೇಕಾಗಿತ್ತು. ಆದ್ರೆ ಸಭೆ ಆರಂಭವಾದಂತ ಕೆಲವೇ ನಿಮಿಷದಲ್ಲಿ ಮೊಟಕುಗೊಳಿಸಿ ಹಿರಿಯ ಅಧಿಕಾರಿಗಳು ಒಂದೇ ಕಾರಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ, ಏನು ಎತ್ತ, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಲ್ಲಿ? ಎಸ್ ಶರ್ಮಿತಾ, ಸಾಮಾನ್ಯವಾಗಿ ಕಮಿಷನರ್ ಕಚೇರಿಯಲ್ಲಿ ಈ SIT ಬೆಳವಣಿಗೆ ಪ್ರಾರಂಭವಾದಂತಹ ಬಳಿಕ 1 ಗಂಟೆಗಳ ಕಾಲ ಹೆಚ್ಚು ಒಂದು ಸಭೆಯನ್ನ ಮಾಡ್ತಾ ಇದ್ರು, ಅದು ಚರ್ಚೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ದಿಢೀರ್ ಅಂತ ಬೆಳವಣಿಗೆ ಆಗಿರುವಂತದ್ದು ಕಮಿಷನರ್ ನೇತೃತ್ವದಲ್ಲಿ ಜಾಯಿಂಟ್ CP ಆಗಿರುವಂತಹ ಸಂದೀಪ್ ಪಾಟೀಲ್ ಮತ್ತೆ SIT ಮುಖ್ಯಸ್ಥ ಸೌಮೇಂದು ಮುಖರ್ಜಿ ಮತ್ತೆ ಇಂಟೆಲಿಜೆನ್ಸ್ SP ಆಗಿರುವಂತಹ ಸಂತೋಷ್ ಬಾಬು ಎಲ್ಲರೂ ಕೂಡ ಒಂದು ಸಭೆಯನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಸಭೆ ಪ್ರಾರಂಭವಾದಂತಹ 15 ನಿಮಿಷದಲ್ಲೇ ಆ ಒಂದು ಸಭೆಯನ್ನ ಅಂತ್ಯ ಮಾಡಿ ಅಧಿಕಾರಿಗಳು ದಿಢೀರ್ ಅಂತೇಳಿ ಕಮಿಷನರ್ ಎಲ್ಲ ಸೇರಿದಂತೆ ಎಲ್ಲರೂ ಕೂಡ ಒಂದೇ ಕಾರಲ್ಲಿ ಪ್ರಯಾಣ ಬೆಳೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅಂದ್ರೆ ಸಭೆ ಅದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಇವತ್ತು ಆ ಯುವತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಜರಾಗಿ ಒಂದು ಹೇಳಿಕೆಯನ್ನ ಕೊಡ್ತಾಳೆ ಅನ್ನೋ ಬಗ್ಗೆ ಕೂಡ ಈಗ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಅವರ ವಕೀಲರು ಕೂಡ ಹೇಳಿರುವಂತದ್ದು. ಜೊತೆಗೆ ಈಗ SIT ಕೇಸ್ ಹ್ಯಾಂಡ್ ಓವರ್ ಆದ ಬಳಿಕ ತನಿಖಾಧಿಕಾರಿಗೆ ಕವಿತಾ ಅವರ ನೇಮಕ ಇದ್ದಾರೆ. ಈಗ SIT ಅಧಿಕಾರಿಗಳು ಕೂಡ ಕೋರ್ಟ್ ಅಲ್ಲಿ ಇದ್ದಾರೆ. ಇದರ ಮಧ್ಯೆ ಈಗ ಸಭೆ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಈಗ ಅಧಿಕಾರಿಗಳು ಕೇವಲ 15 ನಿಮಿಷದಲ್ಲೇ ಪೊಲೀಸ್ ಕಮಿಷನರ್ ಅದನ್ನ ಸಭೆಯನ್ನ ಅಂತ್ಯ ಮಾಡಿ ಮೂವರು ಕೂಡ ಒಂದೇ ಕಾರಲ್ಲಿ ಪ್ರಯಾಣ ಬೆಳೆಸಿರುವಂತದ್ದು ಸಾಕಷ್ಟು ಕುತೂಹಲ ಆಗಿದೆ. ಈಗ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ, ಮತ್ತೆ ಕಮಿಷನರ್ ಯಾರನ್ನ ಭೇಟಿ ಮಾಡಕ್ ಹೊರಟಿದ್ದಾರೆ, ಮತ್ತೆ ಇನ್ ಮುಂದಿನ ಏನ್ ಬೆಳವಣಿಗೆಗಳಾಗಬಹುದು ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಸದ್ಯ ಈಗ ಇದ್ರ ಬಗ್ಗೆ ಕೂಡ ಬೆಳಗ್ಗೆ ಇತ್ತೀಚಿನ ದಿನಗಳಲ್ಲಿ ಏನೇನು ಬೆಳವಣಿಗೆಗಳಾಗಿತ್ತು, ನಿನ್ನೆ ಆದಂತಹ ಘಟನೆ ಮತ್ತೆ ಈಗ ಯುವತಿ ಯಾರ ಸುಪರ್ದಿಯಲ್ಲಿರ್ಬೋದು, ಯಾವ ರೀತಿ ಸಂಪರ್ಕವನ್ನು ಮಾಡಿ ವಕೀಲ ಜೊತೆ ಮ್ಯಾಜಿಸ್ಟ್ರೇಟ್ಗೆ ಕೋರ್ಟ್ಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇಂಟೆಲಿಜೆನ್ಸ್ ಇಂದ ಒಂದು ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಏನು ಬೆಳವಣಿಗೆಗಳಾಗ್ತಾ ಇದೆ, ವಕೀಲರು ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, SIT ತನಿಖೆ ಯಾವ ಒಂದು ಪ್ರಕ್ರಿಯೆ ಯಾವ
ರೀತಿ ಯಾವ ಆಯಾಮದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳನ್ನ ಮಾಹಿತಿ ತೆಗೆದುಕೊಂಡು ಅದ್ರ ಬಗ್ಗೆ SIT ಮುಖ್ಯಸ್ಥರಾಗಿರುವಂತಹ ಸಂದೀಪ್ ಪಾಟೀಲ್ ಜೊತೆ ಮತ್ತೆ ಏನು ಸೌಮೇಂದ್ರ ಮುಖರ್ಜಿ ಮತ್ತೆ ಜಂಟಿ ಪೊಲೀಸ್ ಆಯುಕ್ತರಂತಹ ಸಂದೀಪ್ ಪಾಟೀಲ್ ಜೊತೆ ಚರ್ಚೆಯನ್ನ ಮಾಡಿರುವಂತದ್ದು. ಸದ್ಯ ಈಗ ಕಮಿಷನರ್ ಜೊತೆಯಲ್ಲೇ ಹೋಗಿರುವಂತದ್ದು. ಎಲ್ಲಿ ಹೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ, ಅದು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ. ಸದ್ಯ ಈಗ ಅಧಿಕಾರಿಗಳಿಂದ ಬೆಳಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಬೆಳಗ್ಗೆ ಅಷ್ಟೇ ಗೃಹ ಸಚಿವರಾದಂತಹ ಬೊಮ್ಮಾಯಿಯವರಿಗೂ ಕೂಡ ಈ ಒಂದು ತನಿಖೆ ಬಗ್ಗೆ, ಅದಲ್ಲದೆ ಇವತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹಾಜರಾಗುವ ಬಗ್ಗೆ ಇವಾಗ ತನಿಖೆಯ ಪ್ರಗತಿನೂ ಮಹತ್ವದ ಒಂದು ಘಟ್ಟದಲ್ಲಿ ಇದೆ. ಅದ್ರ ಜೊತೆಯಲ್ಲಿ ಈ ಕೇಸ್ ಎಷ್ಟು ಹೈ ಪ್ರೊಫೈಲ್ ಕೇಸ್, ಬರೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಹುಶಃ ಈ 3 ಜನ ಆ ಯುವತಿ ಬರ್ತಾಳೆ ಅನ್ನೋ ಕನ್ಫರ್ಮೇಶನ್ ಸಿಕ್ಕ ತಕ್ಷಣ ಕೋರ್ಟ್ ಕಡೆಗೆ ಏನಾದ್ರೂ ಹೊರಟಿರಬಹುದು. ಅದ್ರ ಬಗ್ಗೆ ಏನಾದ್ರೂ ಸಣ್ಣ ಸುಳಿವು ಸಿಗ್ತಾ ಇದೆಯಾ? ಎಸ್, ಇದ್ರೂ ಇರಬಹುದು ಶರ್ಮಿತಾ. ಅಂದ್ರೆ ಅದನ್ನ ಖಚಿತವಾಗಿ ನಾವು ಹೇಳೋದಕ್ಕಾಗೋದಿಲ್ಲ. ಕೋರ್ಟ್ ಕಡೆ ಹೋಗಿದ್ದಾರಾ ಅಥವಾ ಇಲ್ಲಿ ಗೃಹ ಸಚಿವರ ಆಪ್ತ ಸಲಹೆಗಾರ ಆಗಿರ್ಬೋದು, ಅವರ ಮತ್ತೆ ಸರ್ಕಾರ ಸಂಬಂಧಪಟ್ಟಂತಹ ಏನು ಯಾರಿಗೂ ಅವರನ್ನ ಮೀಟ್ ಮಾಡಕ್ಕೆ ಹೋಗಿದ್ದಾರಾ ಅಥವಾ ಆಡುಗೋಡಿಯ ಟೆಕ್ನಿಕಲ್ ಸೆಲ್ಗೆ ಏನಾದ್ರು ಅಲ್ಲಿ ಸಭೆ ಮಾಡಕ್ಕೆ ಹೋಗಿದ್ದಾರಾ ಅಥವಾ ಅಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಕ್ಕೆ ಹೋಗಿದ್ದಾರಾ ಅಥವಾ ಯಾಕಂದ್ರೆ ಈ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಎಲ್ಲರನ್ನೂ ಕೂಡ ಟ್ರ್ಯಾಪ್ ಮಾಡ್ಲಾಗ್ತಾ ಇತ್ತು, ಎಲ್ಲ ಟವರ್ ಲೊಕೇಶನ್ ಅನ್ನ ಟ್ರೇಸ್ ಮಾಡ್ಲಾಗ್ತಾ ಇತ್ತು. ಅದರಲ್ಲಿ ಪ್ರಮುಖವಾಗಿ ಈ ಕೇಸಲ್ಲಿ ಇದ್ದಂತವರ ಒಂದು ತಲೆಮರೆಸ್ಕೊಂಡಿದ್ದಾರೆ ಏನಿದ್ದಾರೆ ಅಂತವರ ಒಂದು ಟ್ರ್ಯಾಪ್ ಮಾಡ್ಲಾಗ್ತಾ, ಜೊತೆಗೆ ಯುವತಿಯನ್ನ ಪತ್ತೆಗೋಸ್ಕರ 2 ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು ಸೈಬರ್ ವಿಂಗ್ ನಲ್ಲಿ ಆ ಯುವತಿಯ ನಂಬರ್ ಅನ್ನ ಹಾಕಿ ಟ್ರ್ಯಾಕ್ ಮಾಡ್ಲಾಗ್ತಾ ಇತ್ತು. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆಯಕ್ಕೂ ಅಲ್ಲಿ ಹೋಗಿರ್ಬೋದು. ಆದ್ರೆ ಖಚಿತವಾಗಿ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸದ್ಯ ಅದ್ರ ಬಗ್ಗೆ ಏನು ಕಮಿಷನರ್ ಕಚೇರಿಯಲ್ಲೂ ಕೂಡ ಏನು ಅವರ ಆಪ್ತರಿಗೂ ಕೂಡ ಯಾರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಡದೆ ದಿಢೀರ್ ಅಂತ ಅವರು ಒಂದೇ ಕಾರಲ್ಲಿ ಹೋಗಿರುವಂತದ್ದು. ಗಂಗಾಧರ್, ನೀವು ಬೆಳಿಗ್ಗೆ ಲೈವ್ ಕೊಡುವಾಗ ಹೇಳ್ತಾ ಇದ್ರಿ 2 ವಿಚಾರಗಳ ಬಗ್ಗೆ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗುತ್ತೆ. ಅಫ್ಕೋರ್ಸ್ ಒಂದು ಬಹುಚರ್ಚಿತ ವಿಚಾರ ಈ CD ಪ್ರಕರಣ, ಇನ್ನೊಂದು ಈ ನಗರದಲ್ಲಿ ಆಗ್ತಿರುವಂತ ಈಗ ಲಾ ಅಂಡ್ ಆರ್ಡರ್ ಹೆಂಗಿದೆ, ಅದು ಯಾವ ತರ ಮೇಂಟೈನ್ ಆಗ್ತಾ ಇದೆ ಅದ್ರ ಬಗ್ಗೆ ಅಂತ. ಸೊ 2 ವಿಚಾರ ಇವಾಗ ಚರ್ಚೆ ಆಗಿದೆಯಾ ಅಥವಾ ಸಭೆನೇ ನಡೆದಿಲ್ವಾ? ಎಸ್ ಶರ್ಮಿತಾ, ನಾನು ಈಗಾಗಲೇ ಹೇಳಿದಂತೆ ಅಂದ್ರೆ ಸಾಮಾನ್ಯ ಅಲ್ಲ, ಈಗ 1 ವಾರದ ಲಾ ಅಂಡ್ ಆರ್ಡರ್ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ, ಏನೆಲ್ಲ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಪ್ರಕರಣ ರಮೇಶ್ ಜಾರಕಿಹೊಳಿ CD ಪ್ರಕರಣ ಬಹಳ ಗಂಭೀರವಾಗಿರೋದ್ರಿಂದ ಇಲ್ಲ, ಇನ್ನೂ ಕೂಡ ಬೇರೆ DCPಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಏನಿತ್ತು ಅದು ಇನ್ನೂ ಕೂಡ ಪ್ರಾರಂಭವಾಗಿರ್ಲಿಲ್ಲ. ಕೇವಲ ಇವರು ಕಮಿಷನರ್ ಅವರ ಚೇಂಬರ್ ಅಲ್ಲಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮತ್ತೆ ಸೌಮೇಂದ್ರ ಮುಖರ್ಜಿ, ಇಂಟೆಲಿಜೆನ್ಸ್ SP ಮತ್ತೆ ಕಮಿಷನರ್, ಇವರು 4 ಮಾತ್ರ ಒಳಗಡೆ ಸಭೆಯನ್ನ ಮಾತಾಡ್ತಾ ಇದ್ರು. ವಿಚಾರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರುವಂತಹ 15 ನಿಮಿಷದಲ್ಲಿ ಅವರು 3 ಕೂಡ ಸೌಮೇಂದ್ರ ಮುಖರ್ಜಿ, ಕಮಿಷನರ್ ಎಲ್ಲರೂ ಕೂಡ ಒಂದೇ ಏಕಾಏಕಿ ಕೆಳಗಡೆ ಸಭೆಯನ್ನ ಅಂತ್ಯ ಮಾಡಿ ಬಂದಿರುವಂತದ್ದು. ಯಾರಿಗೂ ಕೂಡ ಆ ಸಭೆ ಈಗ ಮುಂದೆ ನಡೆಸೋ ಬಗ್ಗೆ ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿಲ್ಲ. ಓಕೆ ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ. ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತೊಂದು ಅಪ್ಡೇಟ್ ನಮಗೆ ಲಭ್ಯವಾಗ್ತಾ ಇದೆ. ಈಗ CD ಲೇಡಿ ಹೇಳಿಕೆಗೆ SIT ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. SIT ಇಂದ ಆಕ್ಷೇಪಣೆ ಸಲ್ಲಿಕೆ ಆಗಿದೆ ಕೋರ್ಟ್ಗೆ. CD ಲೇಡಿಗೆ ಈ ಮುಖಾಂತರ SIT ಶಾಕ್ ಅನ್ನ ಕೊಟ್ಟಿದೆ. ಇಲ್ಲಿ ನೇರವಾಗಿ ಯುವತಿ ಬಂದು 164 ಸ್ಟೇಟ್ಮೆಂಟ್ ಅನ್ನ ಪಡೆಯೋದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾ ಇದೆ SIT. ಯಾಕಂದ್ರೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ, ತನಿಖಾ ಹಂತದಲ್ಲಿ ಆಕೆಯ ಇನ್ವೆಸ್ಟಿಗೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡಿದ್ದು ಆಕೆ ಈಗ ಕೋರ್ಟ್ ಹೆಂಗು ನೆನ್ನೆನೋ ಅನುಮತಿ ಕೊಟ್ಟಿದ್ರಿಂದ ಆಕೆ ಬರ್ತಾಳೆ. CRPC 164 ಅಡಿಯಲ್ಲಿ ತನ್ನ ಹೇಳಿಕೆಗಳನ್ನ ಕೊಟ್ಟ ಮೇಲೆ SIT ನಮಗೂ ವಿಚಾರಣೆ ಮಾಡಬೇಕು, ತನಿಖಾ ಹಂತದಲ್ಲಿ ಆಕೆ ವಿಚಾರಣೆಗೆ ಸಹಕರಿಸಬೇಕು, ಹಾಗಾಗಿ ಜಡ್ಜ್ ಆಕೆಯನ್ನ ಕನ್ವಿನ್ಸ್ ಮಾಡಬೇಕು ಅಂತ ಆಕ್ಷೇಪಣೆ ಸಲ್ಲಿಕೆ ಮಾಡಬಹುದು ಅಂತ ನಾವೆಲ್ಲ ತಿಳ್ಕೊಂಡಿದ್ವಿ. ಈಗಲೇನೆ SIT ಆದ್ರೆ CD ಲೇಡಿ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ನೇರವಾಗಿ ಯುವತಿ 164 ಸ್ಟೇಟ್ಮೆಂಟ್ ಪಡೆಯೋದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿರೋದು. ಸೊ ಈಗ ಕೋರ್ಟ್ ಏನ್ ಡಿಸಿಷನ್ ತಗೊಳುತ್ತೆ ಅನ್ನೋದ್ರ ಮೇಲೆ ಆಕೆ ಬರ್ತಾಳಾ ಇಲ್ವಾ, ಆಕೆ ಸ್ಟೇಟ್ಮೆಂಟ್ ಅನ್ನ ಜಡ್ಜ್ ಮುಂದೆನೆ ಪಡಿತಾರಾ ಅಥವಾ ಇಲ್ಲಮ್ಮ ಹೋಗು ನೀನು SIT ಮುಂದೆನೆ, ತನಿಖಾಧಿಕಾರಿ ಮುಂದೆನೆ ನೀನ್ ಏನ್ ಹೇಳಬೇಕು ಅದನ್ನ ಹೇಳು ಅಂತ ಜಡ್ಜ್ ಏನಾದ್ರೂ ಹೇಳ್ತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ತನ್ನ ಹೇಳಿಕೆಯನ್ನ ಕೊಡ್ತಾಳೆ ಅಂತ ಹೇಳುವಾಗಲೇ SIT ಒಂದು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದೆ. ಯುವತಿಯನ್ನ ತಮ್ಮ ವಶಕ್ಕೆ ಕೊಡಬೇಕು ಅಂತ SIT ಮನವಿಯನ್ನ ಮಾಡಿಕೊಂಡಿದೆ. ತನಿಖಾಧಿಕಾರಿ ಕವಿತಾ ಹಾಗೆಯೇ ಇನ್ಸ್ಪೆಕ್ಟರ್ ಮಾರುತಿ ಮನವಿಯನ್ನ ಮಾಡಿಕೊಂಡಿರೋದು. ಇವ್ರ ವಾದ ಏನು, ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡೋದಕ್ಕೆ ಈ ಹಂತದಲ್ಲಿ ಬರೋದಿಲ್ಲ. ಆಕೆ ಈಗ ತನಿಖಾಧಿಕಾರಿ ಮುಂದೆ ಬಂದೇ ಇಲ್ಲ, ಹೇಳಿಕೆಯನ್ನ ಕೊಟ್ಟೇ ಇಲ್ಲ, ನೇರವಾಗಿ ಆಕೆ
ಜಡ್ಜ್ ಮುಂದೆ ಹೋಗಿ ಈಗ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡೋಕೆ ಆಗಲ್ಲ. ಈ ಹಂತದಲ್ಲಿ SIT ಮುಂದೆ ಹೇಳಿಕೆ ಕೊಡ್ಲಿ, ಅದಾದ್ಮೇಲೆ ಬೇಕಾದ್ರೆ ಆಕೆ 164 ಅಡಿಯಲ್ಲಿ ಹೇಳಿಕೆಯನ್ನ ಕೊಡಬೇಕಾಗತ್ತೆ. ಪ್ರೊಸೀಜರ್ ಇರೋದೇ ಹಿಂಗೆ. ಈ ಬಗ್ಗೆ ಹೈಕೋರ್ಟ್ ಆದೇಶ ಪ್ರತಿ ಜೊತೆಗೆ ಮೆಮೊ ಸಲ್ಲಿಕೆಯನ್ನು ಮಾಡಿದೆ SIT. ಈಗ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಏನಿದೆ ನೋಡ್ಬೇಕಾಗತ್ತೆ. ಯಾಕಂದ್ರೆ ಪ್ರತಿ ಬಾರಿ ಒಂದು ವಿಭಿನ್ನ ಕೇಸ್ ಬಂದಾಗ ಈಗ ಯಾವ ತರ ಕಾನೂನಾತ್ಮಕವಾಗಿ ಹೆಜ್ಜೆಗಳನ್ನ ಇಡಬೇಕು ಅಂದಾಗ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಏನೆಲ್ಲ ಆರ್ಡರ್ ಬಂದಿದೆ, ತೀರ್ಪುಗಳು ಬಂದಿದೆ, ಅದನ್ನ ಕಂಪೇರ್ ಮಾಡಿ ನೋಡ್ತಾರೆ. ಅದೇ ತರ ಈ ಹಿಂದೆ ಇದೇ ತರ ಏನಾದ್ರೂ ಹೇಳಿಕೆಗಳನ್ನ ಕೊಡುವಂತ ಚಾನ್ಸಸ್ ಇದೆಯಾ ಅಂತ ನೋಡಿದಾಗ ಒಂದು ಹೈಕೋರ್ಟ್ ತೀರ್ಪು ಸಿಕ್ಕಿದೆ. ಆ ತೀರ್ಪಿನ ಪ್ರಕಾರ ಈಗ ಯುವತಿ ಫಸ್ಟ್ ತನಿಖಾಧಿಕಾರಿ ಮುಂದೆ ಅಂದ್ರೆ SIT ಮುಂದೆ ಬಂದು ತನ್ನ ವಿಚಾರಣೆಯನ್ನ ಮುಗಿಸ್ಕೊಂಡು ಅದಾದ್ಮೇಲೆ ಬೇಕಾದ್ರೆ ಆಕೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಡಬಹುದು ಅಂತ ತೀರ್ಪಿನಲ್ಲೇ ಉಲ್ಲೇಖ ಆಗಿದೆ ಹಿಂದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಈಗ ಸಲ್ಲಿಕೆ ಮಾಡಿದ್ದಾರೆ SIT. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಕ್ಷಣಕ್ಕೊಂದು ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಈಗ SIT ಆಕ್ಷೇಪಣೆ ಸಲ್ಲಿಕೆ ಮಾಡುತ್ತೆ ಅಂತ ಗೊತ್ತಿತ್ತು, ಬಟ್ ಇವಾಗ ವಿತ್ ಪ್ರೂಫ್ ಅವ್ರು ಮಾಡಿದ್ದಾರೆ. ಒಂದು ಹೈಕೋರ್ಟ್ ತೀರ್ಪಿನ ಒಂದು ಪ್ರತಿಯನ್ನ ಇಟ್ಟಿದ್ದಾರೆ. ಅಂದ್ರೆ ಈಗ SIT ವಾದ ಏನು? ಶರ್ಮಿತಾ, ನಂತರ ಮಾಜಿ ಸಚಿವ ರಾಸಲೀಲಾ ಬಹಿರಂಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಒಂದು ಜಾಣತನವಾದ ನಡೆಯನ್ನ ಇದ್ ಮಾಡ್ಕೊಂಡು ಏನಂದ್ರೆ 24ನೇ ACM ನ್ಯಾಯಾಲಯದ ಮುಂದೆ ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ಯುವತಿಯನ್ನ ನಮ್ಮ ವಶಕ್ಕೆ ಕೊಡುವಂತೆ. ಅಂದ್ರೆ ಯುವತಿ ಇನ್ ಕೇಸ್ ಏನಾದ್ರು ಇವತ್ತು ಕೋರ್ಟ್ ಮುಂದೆ ಹಾಜರಾದ್ರೆ ಆ ಒಂದು ಸಂದರ್ಭದಲ್ಲಿ ಯುವತಿಯನ್ನ ನಮ್ಮ ವಶಕ್ಕೆ ಕೊಡುವಂತೆ SITಯ ತನಿಖಾಧಿಕಾರಿ ಕವಿತಾ ಹಾಗೂ ಇನ್ಸ್ಪೆಕ್ಟರ್ ಮಾರುತಿ ಅವರು ಕೋರ್ಟ್ಗೆ ಮನವಿ ಮಾಡಲು ನಿರ್ಧರಿಸಿರ್ತಕ್ಕಂಥದ್ದು. ಏನು ಹಿಂದಿನ ಪ್ರಕರಣವೊಂದನ್ನ ಒಂದು ಕೋರ್ಟ್ ಮುಂದೆ ಇಟ್ಟಿ ಹೈಕೋರ್ಟ್ ಏನೋ ಒಂದು ತೀರ್ಪು ಕೊಟ್ಟಿದೆ ಹಿಂದಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಆ ಕೋರ್ಟ್ನ ಆಧಾರದ ಮೇಲೆ ಯುವತಿಯನ್ನ ನಮ್ಮ ವಶಕ್ಕೆ ಕೊಡಬೇಕು. ಏನು ಕೋರ್ಟ್ ನೇರ 164 ಮಾಡಲು ಬರುದಿಲ್ಲ, ಹೀಗಾಗಿ ನಮ್ಮ ಮುಂದೆ ಹೇಳಿಕೆ ಕೊಡ್ಬೇಕಂತಂದ್ರೆ SIT ಮುಂದೆ ಹೇಳಿಕೆಯನ್ನ ಕೂತ್ಕೋಬೇಕು ಅಂತ ಹೇಳಿ ಈಗ ಒಂದು SIT ಟೀಮ್ನ ತನಿಖಾಧಿಕಾರಿಗಳು ಕವಿತಾ ಮತ್ತೆ ಮಾರುತಿ ಅವರು ಕೋರ್ಟ್ ಮುಂದೆ ಮನವಿಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಹಿಂದಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಇದು ಬಹಳ ಪ್ರಮುಖವಾಗುತ್ತೆ. ಯಾಕಂತಂದ್ರೆ ಒಮ್ಮೆಗೆ ಯುವತಿ ಏನಾದ್ರು ಇಂದು ಹಾಜರಾದ್ರೆ ಕೋರ್ಟ್ಗೆ SIT ತಮ್ಮ ವಶಕ್ಕೆ ಪಡಿಸ್ಕೊಂಡ್ರೆ ತನಿಖೆ ನಡೆಸಲು ಸಾಕಷ್ಟು ಒಂದು ಸಹಾಯವಾಗುತ್ತೆ SIT ಟೀಮ್ಗೆ. ಹಾಗಾಗಿ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ಇದು ಪ್ರಕರಣದಲ್ಲಿ ಬಹಳ ಒಂದು ಟ್ವಿಸ್ಟ್ ಅನ್ನು ಸಹ ತೆಗೆದುಕೊಳ್ಳುತ್ತೆ. ಯಾಕಂತಂದ್ರೆ ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಯುವತಿ ಏನ್ ಹೇಳಿಕೆಗಳು ಕೊಡ್ತಾರೆ, SIT ಮುಂದೆ ತನಿಖಾಧಿಕಾರಿಗಳು ಮುಂದೆ ಕೊಡ್ತಕ್ಕಂಥ ಹೇಳಿಕೆ ಬಹಳ ಮುಖ್ಯವಾಗುತ್ತೆ. ಯಾಕಂತಂದ್ರೆ ತನಿಖಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದ ನಂತರ ಕುಲಂಕುಷವಾಗಿ ತನಿಖೆ ನಡೆಸಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಮನವಿಯನ್ನ ಸಲ್ಲಿಸತಕ್ಕಂಥದ್ದು ಯುವತಿಯನ್ನ ನಮ್ಮ ವಶಕ್ಕೆ ಕೊಡುವಂತೆ ಒಂದು ಈಗ ನೋಡ್ಬೇಕು ಕೋರ್ಟ್ ಯಾವ ರೀತಿ ತೀರ್ಪನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ. ಶರ್ಮಿತಾ, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ. ಕ್ಷಣದಲ್ಲಿ CD ಲೇಡಿ ಕೋರ್ಟ್ ಮುಂದೆ ಬರ್ತಾಳೆ, ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಡ್ತಾಳೆ ಅನ್ನುವಷ್ಟರಲ್ಲಿ SIT ಒಂದು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಹಾಗಾಗಿ ಇವಾಗ ಜಡ್ಜ್ ಯಾವ ತೀರ್ಮಾನ ಕೈಗೊಳ್ತಾರೆ ನೋಡ್ಬೇಕು. 24ನೇ ACMM ಕೋರ್ಟ್ ನಲ್ಲಿ ವಾದ ಶುರುವಾಗಿದೆ. ಈಗ ತನಿಖಾಧಿಕಾರಿ ಹಾಗೇನೆ ಯುವತಿ ಪರ ವಕೀಲ ಜಗದೀಶ್ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ ಜಡ್ಜ್ ಮುಂದೆ. ಯುವತಿಗೆ ಸೆಕ್ಷನ್ 164 ಅಡಿ ಹೇಳಿಕೆ ನೀಡೋದಕ್ಕೆ ಯುವತಿ ಪರ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ, ಈಗ ತನಿಖಾಧಿಕಾರಿ ಅವ್ರ ವಾದ ಏನು? SIT ಪರವಾಗಿ ಅವ್ರು ಹೇಳ್ತಾ ಇರೋದು ಫಸ್ಟ್ SIT ಮುಂದೆ ಬರ್ಲಿ, ವಿಚಾರಣೆ ಫೇಸ್ ಮಾಡ್ಲಿ, ಇಲ್ಲಿ ಆಕೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟ ಮೇಲೆ ಬೇಕಾದ್ರೆ ಆಕೆ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಗಳನ್ನ ಜಡ್ಜ್ ಮುಂದೆ ಕೊಡಬಹುದು. ಈ ಹಳೆ ಆದೇಶವನ್ನು ಕೂಡ ಉಲ್ಲೇಖ ಮಾಡಿನೇ ಈಗ ಅಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. 24ನೇ ACMM ಕೋರ್ಟ್ ನಲ್ಲಿ ಈಗ ವಾದ ಪ್ರತಿವಾದ ಶುರುವಾಗಿದೆ. ಜಗದೀಶ್ ಮನವಿ ಏನ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ 164 ಅಡಿಯಲ್ಲಿ ಆಕೆ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಅವಕಾಶ ಕೊಡಬೇಕು, ಕೋರ್ಟ್ ಪರ್ಮಿಷನ್ ಕೊಡಬೇಕು ಅಂತ ಹೇಳಿಕೆಗೆ SIT ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ತನಿಖಾಧಿಕಾರಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ 24ನೇ ACMM ಕೋರ್ಟ್ ಏನ್ ಹೇಳುತ್ತೆ, ಜಡ್ಜ್ ಏನ್ ಹೇಳ್ತಾರೆ ಅದ್ರ ಮೇಲೆ ಯುವತಿ ಈಗ ಬಂದು ಸ್ಟೇಟ್ಮೆಂಟ್ ಕೊಡಬೇಕಾ ಕೋರ್ಟ್ ನಲ್ಲಿ ಅಥವಾ ನೇರವಾಗಿ ಆಕೆ SIT ಮುಂದೆ ಹೋಗಬೇಕಾ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಯಾವ ತರ ವಾದ ಪ್ರತಿವಾದಗಳಲ್ಲಿ ನಡೀತಾ ಇದೆ ಅಂದ್ರೆ ಯುವತಿಗೆ ಜೀವ ಬೆದರಿಕೆ ಇದೆ. ಆಕೆ ಎಲ್ಲಾ ವಿಡಿಯೋದಲ್ಲೂ ಅದನ್ನು ಪ್ರಸ್ತಾಪ ಮಾಡಿದಾಳೆ. ಪೋಷಕರಿಗೂ ಒತ್ತಡ ಹಾಕಲಾಗ್ತಾ ಇದೆ ಅಂತ ಪೋಷಕರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆಕೆ ಅದನ್ನ ಪ್ರಸ್ತಾಪ ಮಾಡಿದ್ಲು ವಿಡಿಯೋಗಳಲ್ಲಿ. ಸೊ ಈ ವಿಚಾರಗಳನ್ನ ಈಗ ಯುವತಿ ಪರ ವಕೀಲರು ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. CD ಕೇಸ್ ಆರೋಪಿ ಏನಿದ್ದಾರೆ ಅವರು ತುಂಬಾನೇ ಪ್ರಭಾವಿಯಾಗಿದ್ದಾರೆ.
ಹಾಗಾಗಿ ಈಗ 164 ಅಡಿಯಲ್ಲಿ ಆಕೆಯ ಸ್ಟೇಟ್ಮೆಂಟ್ ಅನ್ನ ಆಕೆ ಹೇಳ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಯುವತಿ ಪರ ವಕೀಲ ಜಗದೀಶ್ ಅವರು ಈಗ ನ್ಯಾಯಾಧೀಶರ ಮುಂದೆ ತಮ್ಮ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ತನಿಖಾಧಿಕಾರಿಗಳು ಹೇಳ್ತಿರೋದು ಕೇಸ್ ತನಿಖಾ ಹಂತದಲ್ಲಿದೆ, ಆಕೆ ಒಂದು ಬಾರಿನೂ ಕೂಡ ವಿಚಾರಣೆಗೆ ಬಂದಿಲ್ಲ, ಸಾಕಷ್ಟು ನೋಟಿಸ್ ಅನ್ನ ನಾವು ಕೊಟ್ಟಿದ್ವಿ. ಈಗ ಆಕೆ ಒಂದ್ಸತಿ SIT ಮುಂದೆ ಬರಲಿ, ವಿಚಾರಣೆಯನ್ನ ಫೇಸ್ ಮಾಡಿದ ಮೇಲೆ ಬೇಕಾದ್ರೆ ಆಕೆ CRPC 164 ಅಡಿಯಲ್ಲಿ ಹೇಳಿಕೆಗೆ ಬೇಕಾದ್ರೆ ಕೊಡ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವಾಗ ಏನ್ ಆಗುತ್ತೆ, ಯಾವ ತರ ಡಿಸಿಷನ್ ಕೋರ್ಟ್ ಇಂದ ಹೊರಗಡೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನೊಂದ್ ಕಡೆ ಯುವತಿ ಪರ ವಕೀಲ ಜಗದೀಶ್ ಅವ್ರು ಹೇಳ್ದಂಗೆ ಯಾವಾಗ ಬೇಕಾದ್ರೂ ಕೋರ್ಟ್ ಹೇಳಿದ್ರು ನಾವಂತೂ ಆಕೆನ ಪ್ರೊಡ್ಯೂಸ್ ಮಾಡೋದಕ್ಕೆ, ಅಂದ್ರೆ ಆಕೆ ಬರ್ತಾಳೆ, ತನ್ನ ಹೇಳಿಕೆ ಏನಿದೆ ಅದನ್ನ ದಾಖಲು ಮಾಡ್ತಾಳೆ, ಅಂದ್ರೆ 164 ಅಡಿಯಲ್ಲಿ ಆಕೆ ತನ್ನ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾಳೆ, ನಾವು ಜಸ್ಟ್ ಕೋರ್ಟ್ ಒಂದು ಪರ್ಮಿಷನ್ ಕೊಡೋದನ್ನ ವೇಟ್ ಮಾಡ್ತಾ ಇದ್ದೀವಿ ಅಂತ ಬೆಳಿಗ್ಗೆಯಿಂದ ಹೇಳ್ತಾ ಇದ್ವಿ. ಸೊ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಸೊ ಅದು SIT ಕೊಟ್ಟಿರುವಂತ ಟ್ವಿಸ್ಟ್. CRPC 164 ಆ ಅಡಿಯಲ್ಲಿ ಆಕೆ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ. ಅದೇನ್ ಹೇಳುತ್ತೆ, ತನಗೇನಾದ್ರೂ ಅನ್ಯಾಯ ಆದಂತ ಸಂದರ್ಭದಲ್ಲಿ ಸಂತ್ರಸ್ತರು ಯಾರಿದ್ದಾರೆ ಅವರು ನೇರವಾಗಿ ಜಡ್ಜ್ ಮುಂದೆ ಹೋಗಿ ಕನ್ಫೆಷನ್ ಮಾಡ್ಕೊಳ್ಳೋದು. ನನ್ಗೆ ಇಂಥವ್ರಿಂದ ಅನ್ಯಾಯ ಆಗಿದೆ, ಹಿಂಗಾಗಿದೆ ಈ ಕೇಸಲ್ಲಿ, ನನಗೆ ನ್ಯಾಯ ಸಿಗಬೇಕು, ಹಾಗಾಗಿ ಅವ್ರ ಮನವಿ ಏನಿದೆ ಅಂದ್ರೆ ಯಾರ ಮುಖಾಂತರ ತನಿಖೆ ಆಗ್ಬೇಕು ಅಂತ ಸ್ವತಂತ್ರ ಇದೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ, ಇಂಥವ್ರಿಂದ ತನಿಖೆ ಆಗ್ಲಿ ಮಾಡಿಸಿ ಅಂತ ಹೇಳ್ಕೊಳ್ಳುವಂತ ಒಂದು ಸ್ವತಂತ್ರ ಇದೆ, ಆ ಮನವಿಯನ್ನ ಮಾಡ್ಕೊಳ್ಬಹುದು. ಆದ್ರೆ ಈಗ ಎಲ್ಲವನ್ನೂ ಕೂಡ ಜಡ್ಜ್ ಡಿಸೈಡ್ ಮಾಡ್ತಾರೆ. ಸೊ ಅನುಮತಿ ಆಕೆ ಸಿಕ್ಕಿತ್ತು, ಯಾವಾಗ ಎಲ್ಲಿ ಅಂತ ಇವತ್ತು ಡಿಸೈಡ್ ಆಗ್ಬೇಕಾಗಿತ್ತು. ಆ ಟೈಮ್ನಲ್ಲಿ SIT ಈಗ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಸೊ ಹಿಂಗಾಗಲ್ಲ, ಈಗ ತನಿಖೆ ನಡೀತಾ ಇದೆ, SIT ಮುಂದೆ ಆಕೆ ಬರಬೇಕಾಗತ್ತೆ, ಒಂದ್ಸತಿ ವಿಚಾರಣೆ ಫೇಸ್ ಮಾಡ್ಲಿ, ಅದಾದ್ಮೇಲೆ ಬೇಕಾದ್ರೆ ಆಕೆ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳಿ, ನಮ್ದೇನು ಆಕ್ಷೇಪ ಆಮೇಲೆ ಇಲ್ಲ. ಆದ್ರೆ ಫಸ್ಟ್ ಆಕೆ SIT ಮುಂದೆ ಬರಲಿ ಅನ್ನೋ ಆಗ್ರಹವನ್ನ ಈಗ ತನಿಖಾಧಿಕಾರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಜಡ್ಜ್ ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ವಾದ ಪ್ರತಿವಾದದಲ್ಲಿ ಏನೆಲ್ಲ ಅಂಶಗಳು ಬರ್ತಾ ಇದೆ ಅಂದ್ರೆ, ಯುವತಿ ಪರ ವಕೀಲರು ಹೇಳ್ತಿರೋದು ಈ ಆರೋಪಿ ಏನಿದ್ದಾರೆ CD ಕೇಸ್ನಲ್ಲಿ ಅವ್ರು ತುಂಬಾನೇ ಪ್ರಭಾವಿ ಇದ್ದಾರೆ, ಮತ್ತೆ ಯುವತಿಗೆ ಜೀವ ಬೆದರಿಕೆ ಇದೆ, ಅವ್ರ ಕುಟುಂಬದವ್ರಿಗೂ ಕೂಡ ಸಾಕಷ್ಟು ಒತ್ತಡವನ್ನ ಹಾಕಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಯುವತಿಗೆ ಜಡ್ಜ್ ಮುಂದೆ ಬಂದೇನೆ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. 24ನೇ ACMM ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಶುರುವಾಗಿದೆ. ಈಗ ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಬಟ್ ನಿನ್ನೆ ಸಂಜೆಯ ಮಾಹಿತಿ ಪ್ರಕಾರ ಆ ಯುವತಿಗೆ 164 ಅಡಿಯಲ್ಲಿ ತನ್ನ ಹೇಳಿಕೆಯನ್ನ ದಾಖಲು ಮಾಡೋದಕ್ಕೆ ಅನುಮತಿ ಸಿಕ್ಕಿದ್ದು. ಅದು ಯಾವಾಗ ಏನು ಎತ್ತ ಅನ್ನೋದು ಇವತ್ತು ಡಿಸೈಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅಷ್ಟರಲ್ಲಿ ಈಗ SIT ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ಇವಾಗ ಆಕೆಯನ್ನ ಕರೆಸ್ಬೇಕಾ ಇಲ್ಲಿ ಬೇಡವಾ, ಅಥವಾ SIT ಮುಂದೆ ನೇರವಾಗಿ ಆಕೆ ಹಾಜರಾಗಿ ವಿಚಾರಣೆ ಫೇಸ್ ಮಾಡಿದ ಮೇಲೆ ಈ ಸ್ಟೇಟ್ಮೆಂಟ್ ಅನ್ನ ಆಕೆ ಕೊಡಬಹುದಾ 164 ಅಡಿಯಲ್ಲಿ, ಅವೆಲ್ಲವೂ ಕೂಡ ಈಗ ಕುತೂಹಲ. ಆಕೆ ಸ್ಟೇಟ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅದಕ್ಕೂ ಮುಂಚೆ ಆಕೆ ಎಲ್ಲಿ ಬಂದು ಇವಾಗ ವಿಚಾರಣೆ ಫೇಸ್ ಮಾಡ್ತಾಳ, SIT ಮುಂದೆ ಬಂದು ಅಥವಾ ಜಡ್ಜ್ ಮುಂದೆ ನೇರವಾಗಿ ಬಂದು 164 ಅಡಿಯಲ್ಲಿ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಾಳ ಅನ್ನೋದು ಈಗಿರುವಂತ ಕುತೂಹಲ. ಬಟ್ ಇಲ್ಲಿ SIT ಅವ್ರು ಹೇಳ್ತಿರೋದು, ಈ ಹಿಂದೆನೂ ಕೂಡ ಒಂದು ಪ್ರಕರಣದಲ್ಲಿ ಈ ತರ 164 ಅಡಿಯಲ್ಲಿ ದಾಖಲು ಮಾಡಬೇಕಾಗಿತ್ತು ಹೇಳಿಕೆ, ಆದ್ರೆ ಕೋರ್ಟ್ ಅದಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು ಹಿಂದಿನ ಬೇರೆ ಕೇಸ್ನ ಒಂದು ಆದೇಶದ ಪ್ರತಿಯನ್ನು ಕೂಡ ಅಟ್ಯಾಚ್ ಮಾಡಿದ್ದಾರೆ ಅದಕ್ಕೆ. ಸೊ ಇದನ್ನ ಕೋರ್ಟ್ ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತ ಹೇಳಿ SIT ಅವರು ಈಗ ವಾದವನ್ನ ಮಾಡ್ತಾ ಇರೋದು. ಈಗ ಯುವತಿ ಪರ ವಕೀಲರು ಇಲ್ಲ ಹಂಗಾಗಲ್ಲ, CD ಕೇಸ್ನ ಆರೋಪಿ ತುಂಬಾ ಪ್ರಭಾವಿಗಳಿದ್ದಾರೆ, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು, ಆಕೆಗೆ ಜೀವ ಬೆದರಿಕೆ ಇದೆ, ಆಕೆ ಫಸ್ಟ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಡ್ಲಿ ಜಡ್ಜ್ ಮುಂದೆ, ಸೊ ಅದಾದ್ಮೇಲೆ ಪ್ರೊಸೀಜರ್ ಏನಿದೆ ಅದನ್ನ ಬೇಕಾದ್ರೆ ಆಮೇಲೆ ನೋಡೋಣ. ಕೇವಲ ಯುವತಿಗಷ್ಟೇ ಅಲ್ಲ, ಯುವತಿಯ ಪೋಷಕರಿಗೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಪ್ರಭಾವಿ ಆಗಿರೋದ್ರಿಂದಾನೇ ಆರೋಪಿ ಇಂಥದ್ದೆಲ್ಲ ನಡೀತಾ ಇದೆ. ಸೊ ಅದಕ್ಕೆ ಆಕೆ ಇವಾಗ ಭಯದಲ್ಲಿ ಇರೋದ್ರಿಂದ ಜಡ್ಜ್ ಮುಂದೆ ಬಂದೇನೆ ಆಕೆ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಾಳೆ, ಅದು 164 ಅಡಿಯಲ್ಲಿ. ಅದಕ್ಕೆ ಈಗ ಕೋರ್ಟ್ ಪರ್ಮಿಷನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ.
ಇಲ್ಲಿ ಇವಾಗ ಏನ್ ಬೇಕಾದ್ರೂ ಆಗ್ಬೋದು. ನ್ಯಾಯಾಲಯ ಇದನ್ನೆಲ್ಲ ಅಳೆದು ತೂಗಿ ವಾದ ಪ್ರತಿವಾದ ಎಲ್ಲ ಮುಗಿದ ಮೇಲೆ ನ್ಯಾಯಾಧೀಶರು ತಮ್ಮ ವಿವೇಚನೆಯಲ್ಲಿ ಏನ್ ಬೇಕಾದ್ರೂ ತೀರ್ಪನ್ನ ಇಲ್ಲಿ ಕೊಡಬಹುದು. ಒಂದು, ನೀನ್ SITಗೆ ಹೋಗಮ್ಮ, ಅಲ್ಲಿ ಪ್ರೊಸೀಜರ್ ಮುಗಿಸ್ಕೊಂಡು ಆಮೇಲೆ ಬಾ ಅಂತಾನು ಹೇಳ್ಬೋದು, ಅಥವಾ ನನ್ನ ಮುಂದೆನೂ ಕೂಡ ನೀನ್ ಹೇಳ್ಬೋದು ಅಂತ ಹೇಳ್ಬೋದು 164 ಅಡಿಯಲ್ಲಿ. ಯುವತಿ ಹೇಳಿಕೆ ದಾಖಲಿಸೋದಕ್ಕೆ ಇದೀಗ ಅನುಮತಿ ಸಿಕ್ಕಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸೊ ಈಗ ಯುವತಿ ಕೋರ್ಟ್ಗೆ ಆಗಮಿಸಬಹುದು. ಹಾಗಾದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅನುಮತಿಯನ್ನ 24ನೇ ACMM ಕೋರ್ಟ್ ಮಂಜೂರು ಮಾಡಿದೆ. ಸೊ ಯುವತಿ ಹೇಳಿಕೆಯನ್ನ ಇದೀಗ CRPC 164 ಅಡಿಯಲ್ಲಿ ದಾಖಲು ಮಾಡಬಹುದು ಅಂತ ಕೋರ್ಟ್ ಹೇಳಿದೆ. ಅಲ್ಲಿಗೆ SIT ಏನ್ ಆಕ್ಷೇಪಣೆ ಸಲ್ಲಿಕೆ ಮಾಡಿತ್ತು, ಅದಕ್ಕೆ ಮನ್ನಣೆ ಸಿಕ್ಕಿಲ್ಲ. ಯುವತಿ ಪರ ವಕೀಲರು ಜಗದೀಶ್ ಏನ್ ವಾದವನ್ನ ಮಂಡನೆ ಮಾಡಿದ್ರು, ಸೊ ಅದಕ್ಕೆ ಮನ್ನಣೆ ಸಿಕ್ಕಿದೆ. ಜಡ್ಜ್ ಹೇಳಿರೋದು ಆಕೆಯನ್ನ ಕರ್ಕೊಂಡು ಬನ್ನಿ, ಆಕೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾಳೆ ಸೆಕ್ಷನ್ 164 ಅಡಿಯಲ್ಲಿ ಅದನ್ನ ದಾಖಲು ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆಕೆ ಹೇಳಿಕೆ ನಂತರ ತನಿಖಾಧಿಕಾರಿಗೆ ಒಪ್ಪಿಸ್ತೀವಿ, ಯುವತಿ ಹೇಳಿಕೆ ದಾಖಲಿಸೋದಕ್ಕೆ ಅನುಮತಿಯನ್ನ ಇದೀಗ ಕೋರ್ಟ್ ಕೊಟ್ಟಿದೆ. ಒಂದು ಮಹತ್ವದ ಘಟ್ಟವನ್ನ ತಲುಪಿದ್ದಾಗಿದೆ ಈ CD ಪ್ರಕರಣ. ಇದೀಗ ಆಕೆ ಈಗ ಬಂದು ಏನ್ ಸ್ಟೇಟ್ಮೆಂಟ್ ಅನ್ನ 164 ಅಡಿಯಲ್ಲಿ ದಾಖಲು ಮಾಡ್ತಾಳೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ CD ಪ್ರಕರಣದಲ್ಲಿ. ನಾನು ಆಗ್ಲೇ ಹೇಳ್ತಾ ಇದ್ದಾಗೆ ಈ CRPC 164 ಅಡಿಯಲ್ಲಿ ಆಕೆ ತನ್ನ ಕನ್ಫೆಷನ್ ಮಾಡ್ಕೊಳ್ಬಹುದು. ನನಗಿಂತ ವ್ಯಕ್ತಿಯಿಂದ ಅನ್ಯಾಯ ಆಗಿದೆ ಅಂತ ಪದೇ ಪದೇ ಆಕೆ ವಿಡಿಯೋದಲ್ಲಿ ಹೇಳ್ತಾ ಇದ್ಲಲ್ಲ, ಅದೇ ಸ್ಟೇಟ್ಮೆಂಟ್ ಕೊಟ್ರೆ ಮುಂದೆ ಕಾನೂನು ಹೋರಾಟಗಳು ಯಾವ ತರ ನಡೆಯುತ್ತೆ ಅನ್ನೋ ಕುತೂಹಲ ಅಫ್ಕೋರ್ಸ್ ಇದ್ದೇ ಇದೆ. ಮತ್ತೆ ಆಕೆ ಏನಾದ್ರೂ ಆ ವಿಡಿಯೋದಲ್ಲಿ ಹೇಳದಂತೆ ನಾನು ಅದಕ್ಕೆ ಬದ್ಧಳಾಗಿದ್ದೀನಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ, ಕೆಲಸ ಕೊಡಿಸ್ತೀನಿ ಅಂತ ಮೋಸ ಮಾಡಿಬಿಟ್ರು, ವಿಡಿಯೋ ರಿಲೀಸ್ ಮಾಡಿದ್ದೆ ಆರೋಪಿ ಸ್ಥಾನದಲ್ಲಿ ನಿಂತಿರೋರು ಅಂತೆಲ್ಲ ಹೇಳಿಬಿಟ್ರೆ ಅಲ್ಲಿಗೆ ಆರೋಪಿ ಸ್ಥಾನದಲ್ಲಿರೋರು ಯಾವ ತರ ಕಾನೂನಾತ್ಮಕ ಹೆಜ್ಜೆಗಳನ್ನ ಇಡ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಈಗ ಆ ಯುವತಿ ಏನ್ ಸ್ಟೇಟ್ಮೆಂಟ್ ಕೊಡ್ತಾಳೆ ಅನ್ನೋದು ಇಂಪಾರ್ಟೆಂಟ್. ಆಕೆ ಜಡ್ಜ್ ಮುಂದೆ ಬಂದು ತನ್ನ ಹೇಳಿಕೆಗಳನ್ನ ದಾಖಲು ಮಾಡಿದ ಮೇಲೆ ವಿಚಾರಣೆಗೆ ಬೇಕಾದ್ರೆ ಆಕೆಯನ್ನ ಕಳಿಸ್ತೀನಿ ಅಂತ ಯುವತಿ ಪರ ವಕೀಲರು ಹೇಳಿದ್ರು. ಅದಕ್ಕೆ ಕೋರ್ಟ್ ಓಕೆ ಅಂತ ಹೇಳಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ದೂರುದಾರರಿಗೆ ರಕ್ಷಣೆ ಮುಖ್ಯ ಅಂತ ಕೋರ್ಟ್ ಹೇಳಿದೆ. ಯಾಕಂದ್ರೆ ಯುವತಿ ಪದೇ ಪದೇ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ಲು. ನಾನು SIT ಮುಂದೆ ಬರೋದಿಲ್ಲ, ಯಾಕಂದ್ರೆ ಆರೋಪಿ ಸ್ಥಾನದಲ್ಲಿರೋರು ಬಹಳ ಪ್ರಭಾವಿಯಾಗಿದ್ದಾರೆ, ನನಗೆ ಜೀವ ಬೆದರಿಕೆ ಇದೆ, ನನ್ನ ಕುಟುಂಬದವರ ರಕ್ಷಣೆ ನನಗೆ ಮುಖ್ಯ, ಅವ್ರಿಗೆ ಆಲ್ರೆಡಿ ಈಗ ಒತ್ತಡ ಹಾಕಿಸಿ ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನಾನೀಗ ಬರ್ಬೇಕು ಹೊರಗಡೆ ಅಂತಂದ್ರೆ ನನಗೆ ರಕ್ಷಣೆ ಬೇಕು ಅಂತ ಆಕೆ ಪದೇ ಪದೇ ಕೇಳ್ಕೊಳ್ತಾ ಇದ್ಲು. ಹೇಳಿಕೆ ನಂತರ ತನಿಖಾಧಿಕಾರಿಗೆ ಒಪ್ಪಿಸ್ತೀವಿ ಅಂತ ಈಗ ಯುವತಿ ಪರ ವಕೀಲರು ಹೇಳಿದ್ದಾರೆ. ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿಯನ್ನ ಸೂಚಿಸಿದೆ. ಈಗ ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆಗೆ ಆಕ್ಷೇಪವನ್ನ SIT ಏನು ವ್ಯಕ್ತಪಡಿಸಿತ್ತು, ಈಗ ಕೋರ್ಟ್ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಈಗ ಯಾರೇ ಆಗ್ಲಿ ತನ್ನ ಮೇಲೆ ಒಂದು ದೌರ್ಜನ್ಯ ಆಗಿದೆ, ಅದರಲ್ಲೂ ಯುವತಿ ಅಂತ ಹೇಳಿದ ಮೇಲೆ ಫಸ್ಟ್ ಕಾನೂನು ನಿಲ್ಲೋದು ಯುವತಿ ಪರವಾಗಿ, ಆ ಸಂತ್ರಸ್ತೆಯ ಪರವಾಗಿ. ಮುಂದೆ ಕಾನೂನು ಹೋರಾಟ ಏನ್ ಬೇಕಾದ್ರೂ ಆಗ್ಲಿ, ಅಪರಾಧಿ ಯಾರು ಅಂತ ಪ್ರೂವ್ ಆದ್ಮೇಲೆ ಶಿಕ್ಷೆ ಅಫ್ಕೋರ್ಸ್ ಆಗತ್ತೆ. ಬಟ್ ಈಗ ತನಗೆ ರಕ್ಷಣೆ ಬೇಕು ಅಂತ ಆಕೆ ಕೇಳ್ಕೊಂಡಿರೋದ್ರಿಂದ ಜಡ್ಜ್ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ, ಸ್ಥಳ ಮಹಜರು ಮಾಡಬೇಕಾಗತ್ತೆ, ಇವೆಲ್ಲವೂ ಕೂಡ ಮುಂದೆ ಆಗುವಂತ ಪ್ರೊಸೀಜರ್ಗಳು. SIT ಅವರಿಗೆ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ಈಗ ಮೆಡಿಕಲ್ ಟೆಸ್ಟ್ ಮಾಡಬೇಕು, ಫರ್ದರ್ ಪ್ರೊಸೀಜರ್ ಏನೇನಿದೆ ಅವೆಲ್ಲವನ್ನೂ ಕೂಡ ನೀವು ಆಮೇಲೆ ಮಾಡಿ, ಫಸ್ಟ್ ಆ ಯುವತಿ ಬರ್ಲಿ, ಕೋರ್ಟ್ ಅಲ್ಲಿ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ಲಿ, ಅದಾದ್ಮೇಲೆ ನಿಮ್ಮ ವಿಚಾರಣೆ ಏನಿದೆ ತನಿಖಾ ದೃಷ್ಟಿಯಿಂದ ಅದನ್ನ ನೀವು ಮಾಡ್ಕೊಳ್ಳಿ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ಈಗ ಪರ್ಮಿಷನ್ ಸಿಕ್ಕಿರೋದ್ರಿಂದ ಯಾವಾಗ ಆಕೆ ಬರ್ತಾಳೆ ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ಯಾವ ತರ ಹೇಳಿಕೆಗಳನ್ನ ದಾಖಲು ಮಾಡ್ತಾಳೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಯುವತಿಗೆ ಫಸ್ಟ್ ಆಫ್ ಆಲ್ ಪರ್ಮಿಷನ್ ಸಿಗುತ್ತಾ ಇಲ್ವಾ SIT ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ರಿಂದ ಅಂತ ಒಂದು ಕುತೂಹಲ ಇತ್ತು, ಅದಕ್ಕೊಂದು ಫುಲ್ ಸ್ಟಾಪ್ ಬಿದ್ದಿದೆ. ಈಗ ಯುವತಿ ಬರಬಹುದು, ತನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಬಹುದು ಅಂತ ಕೋರ್ಟ್ ಹೇಳಿರೋದ್ರಿಂದ
ಆಕೆ ಈಗ ಬರಬೇಕಾಗತ್ತೆ. ತನ್ನ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ SITಯ ತನಿಖಾಧಿಕಾರಿಗೆ ವಿಚಾರಣೆ ಹಂತದಲ್ಲಿ ಆಕೆ ಸಹಕಾರವನ್ನ ಕೊಡಬೇಕಾಗತ್ತೆ. ಈಗ ಸಿಡಿ ಕೇಸಲ್ಲಿ 24ನೇ ACMM ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ನಡೆಯಿತು. ಒಂದು ಯುವತಿ ಪರ ವಕೀಲರು ಮತ್ತೆ ತನಿಖಾಧಿಕಾರಿ SIT, ಸೊ ಇವ್ರ ಮಧ್ಯದಲ್ಲಿ ವಾದ ಪ್ರತಿವಾದ ನಡೆದಿದ್ದು ಜಡ್ಜ್ ಮುಂದೆ. ಈಗ ಯುವತಿ ಪರ ವಕೀಲರು ಏನೆಲ್ಲ ಹೇಳಿದ್ರು ಅದಕ್ಕೆಲ್ಲ ಆಕ್ಷೇಪವನ್ನ SIT ವ್ಯಕ್ತಪಡಿಸಿತು. ಸೆಕ್ಷನ್ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ತನಿಖಾಧಿಕಾರಿ ಮುಂದೆ ಬಂದ್ ಅದನ್ನ ಹೇಳ್ಬಿಟ್ಟು ಆಮೇಲೆ ಬೇಕಾದ್ರೆ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡ್ಕೊಳ್ಳಿ ಅಂತ ತನಿಖಾಧಿಕಾರಿ ಹೇಳಿದ್ರು ಕೋರ್ಟ್ ನಲ್ಲಿ. ಬಟ್ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದು ಈಗ ರಕ್ಷಣೆ ಮುಖ್ಯವಾಗುತ್ತೆ ಆಕೆಗೆ. ಆಕೆ ಪದೇ ಪದೇ ಹೇಳ್ಕೊಂಡಿದ್ದಾಳೆ ಜೀವ ಬೆದರಿಕೆ ಇದೆ ಅಂತ. ಅದ್ರ ಜೊತೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಇರೋರು ಬಹಳ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಏನು ಬೇಕಾದ್ರೂ ಆಗಬಹುದು ಅಂತ ಆಕೆ ಹೇಳ್ತಾ ಇದ್ದಾಳೆ. ರಕ್ಷಣೆ ದೃಷ್ಟಿಯಿಂದ ಫಸ್ಟ್ ಆಕೆ ಕೋರ್ಟಿಗೆ ಬರಲಿ, ಜಡ್ಜ್ ಮುಂದೆ ತನ್ನ ಹೇಳಿಕೆಯನ್ನ 164 ಅಡಿಯಲ್ಲಿ ದಾಖಲು ಮಾಡ್ಲಿ, ಅದಾದ ಮೇಲೆ ತನಿಖಾಧಿಕಾರಿ ಮುಂದೆ ಆಕೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಯುವತಿ ಪರ ವಕೀಲರು ಹೇಳಿದ್ರು. ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿಯನ್ನ ಕೊಟ್ಟಿದೆ. ತನಿಖೆಗೆ ಸಹಕಾರ ಕೊಡಬೇಕು ಅಂತ ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ. ಇಲ್ಲಿ ದೂರುದಾರರಿಗೆ ರಕ್ಷಣೆ ಮುಖ್ಯವಾಗುತ್ತೆ. ಇಲ್ಲಿ ವಾದ ಪ್ರತಿವಾದ ಸಾಕಷ್ಟಾಗಿದೆ. ಯಾಕಂದ್ರೆ ಆ ಯುವತಿಗೆ ಡೈರೆಕ್ಟ್ ಮನೆಗೆ ಹೋಗಿ PGಗೆ ಹೋಗಿ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಅಂಟಿಸಿ ಬಂದಿದ್ದಾರೆ ಅಧಿಕಾರಿಗಳು. ಊರಿಗೂ ಹೋಗಿ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಪೇರೆಂಟ್ಸ್ ಮುಖಾಂತರನೂ ಕೂಡ ನೋಟಿಸ್ ಕೊಟ್ಟು ಆಕೆಯನ್ನ ವಿಚಾರಣೆಗೆ ಕರೆಸುವಂತ ಪ್ರಯತ್ನಗಳಾಗಿದೆ. ಆಕೆ ಪರ ವಕೀಲರು ಯಾರು ಅಂತ ಗೊತ್ತಾದ್ಮೇಲೆ ಅವ್ರ ಮುಖಾಂತರನೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತ ಪ್ರಯತ್ನಗಳು ಆಗಿದೆ. ಸೊ ಇಷ್ಟ ಆದ್ಮೇಲೂ ಕೂಡ ಆಕೆ ಬಂದಿಲ್ಲ ಅನ್ನೋದು ಆಕ್ಷೇಪ SIT ಅವ್ರದ್ದು. ಅದ್ರ ಜೊತೆಯಲ್ಲಿ ಆಕೆ ಪರ ವಕೀಲರು ಮೇಲೂ ಕೂಡ SIT ಆಕ್ಷೇಪವನ್ನ ವ್ಯಕ್ತಪಡಿಸಿತು ಕೋರ್ಟ್ ಹಾಲ್ ನಲ್ಲಿ. ಅಂದ್ರೆ ವಕೀಲ ಜಗದೀಶ್ ಪೊಲೀಸರ ಕರೆಯನ್ನ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಜೊತೆಯಲ್ಲಿ ಜಗದೀಶ್ ಯಾವುದೇ ಮಾಹಿತಿಯನ್ನು ಕೂಡ ಯುವತಿ ಬಗ್ಗೆ ನಮ್ಗೆ ಕೊಡ್ತಾ ಇರಲಿಲ್ಲ, ಕೊಟ್ಟಿಲ್ಲ ಅನ್ನೋ ವಿಚಾರವನ್ನ SIT ಜಡ್ಜ್ ಮುಂದೆ ಪ್ರಸ್ತಾಪ ಮಾಡಿದೆ. ಇದೀಗ ಸಿಡಿ ಯುವತಿ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಅನುಮತಿಯನ್ನ ಕೊಟ್ಟಿರೋದು 24ನೇ ACMM ಕೋರ್ಟ್. ಕರ್ಕೊಂಡು ಬನ್ನಿ, ಸೆಕ್ಷನ್ 164 ಅಡಿಯಲ್ಲಿ ಆಕೆ ಹೇಳಿಕೆ ದಾಖಲಾಗಲಿ ಅಂತ ಜಡ್ಜ್ ಹೇಳಿದ್ದಾರೆ. ಈ ಹೇಳಿಕೆಯೆಲ್ಲ ಆಕೆ ಕೊಟ್ಟ ಮೇಲೆ ತನಿಖಾಧಿಕಾರಿಗೆ ಒಪ್ಪಿಸ್ತೀವಿ ಅಂತ ಯುವತಿ ಪರ ವಕೀಲರು ಹೇಳಿದ್ದಾರೆ. ಯುವತಿ ಹೇಳಿಕೆ ದಾಖಲಿಸಲಿಕ್ಕೆ ಅನುಮತಿ ಸಿಕ್ಕಿದೆ. 24ನೇ ACMM ಕೋರ್ಟ್ ಈ ಅನುಮತಿಯನ್ನ ಕೊಟ್ಟಿರೋದು. ಇನ್ನು ಯುವತಿ ತನಿಖೆಗೆ ಮೊದಲು ಹಾಜರಾಗಲಿ, ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಬೇಕಾಗುತ್ತೆ. ನಂತರ 164 ಹೇಳಿಕೆಯನ್ನ ಮಾಡಿಸ್ತೀವಿ ಅಂತ ಕವಿತಾ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರು ತನಿಖಾಧಿಕಾರಿ ಈ ಕೇಸ್ನಲ್ಲಿ ತನಿಖಾಧಿಕಾರಿ ಮನವಿಯನ್ನ ಪುರಸ್ಕರಿಸಿಲ್ಲ ಮ್ಯಾಜಿಸ್ಟ್ರೇಟ್. ಫಸ್ಟ್ ಆಕೆ ಬರಲಿ, ಯಾಕಂದ್ರೆ ದೂರುದಾರರ ಜೀವ ರಕ್ಷಣೆ ಮುಖ್ಯವಾಗುತ್ತೆ. ಹಾಗಾಗಿ ಫಸ್ಟ್ ಆಕೆ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿ, ಅದಾದ್ಮೇಲೆ ತನಿಖಾಧಿಕಾರಿ ವಿಚಾರಣೆ ನಡೆಸಲಿ ಅಂತ ಕೋರ್ಟ್ ಹೇಳಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಮತ್ತೊಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಈ ಸಿಡಿ ಪ್ರಕರಣದಲ್ಲಿ. ಈಗ ಕೋರ್ಟ್ ಅನುಮತಿಯನ್ನ ಕೊಟ್ಟಿರೋದ್ರಿಂದ ಅಲ್ಲಿ ವಾದ ಪ್ರತಿವಾದ ಏನೆಲ್ಲ ನಡೀತು, ಆಕೆ ಎಷ್ಟೊತ್ತಿಗೆ ಬರ್ಬೋದು, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಸರ್ ಶರ್ಮಿತಾ, ಈಗ ಏನು 24ನೇ ACM ಕೋರ್ಟ್ ಅಲ್ಲಿ ಏನೊಂದು ಅರ್ಜಿ ವಿಚಾರಣೆ ಪ್ರಾರಂಭವಾಗಿ SIT ಅಧಿಕಾರಿಗಳು ಕೂಡ ಒಂದು ವಾದವನ್ನ ಮಾಡಿದ್ರು. ಜೊತೆಗೆ ಯುವತಿ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ SIT ಅಧಿಕಾರಿಗಳ ವಾದಕ್ಕೆ ಹಿನ್ನಡೆ ಆಗಿರುವಂತದ್ದು. ಇನ್ನು ತನಿಖಾಧಿಕಾರಿಗಳ ಮನವಿಯನ್ನ ಪುರಸ್ಕರಿಸಿದ ಮ್ಯಾಜಿಸ್ಟ್ರೇಟ್ ಅವ್ರು ಯಾವುದೇ ರೀತಿ ಪುರಸ್ಕರಿಸಿಲ್ಲ. ಮೊದಲು 164 ಹೇಳಿಕೆಯನ್ನ ಇಲ್ಲೇ ಮಾಡೋಣ, ನಂತರ ನಿಮ್ಮ ಪ್ರಕ್ರಿಯೆಗಳೇನಿದೆ ಅದು ನಂತರ ಮಾಡಿ ಅಂತೇಳಿ ನ್ಯಾಯಾಧೀಶರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ಈ ತನಿಖಾಧಿಕಾರಿಗಳು ಕೂಡ ಅಂದ್ರೆ ಏನು ಮೊದಲು ಅವ್ರು ಯಾವ ಇವತ್ತೇನಿದ್ದಾರೆ ಕರ್ಕೊಂಡ್ ಬನ್ನಿ, 164 ಮಾಡಿದ ನಂತರ ನಿಮ್ಮ ಒಂದು ಹ್ಯಾಂಡ್ ಓವರ್ಗೆ ನಾವು ಮಾಡ್ತೀವಿ ಅಂತ ಹೇಳಿ ನ್ಯಾಯಾಧೀಶರು ಹೇಳಿರುವಂತದ್ದು. ನಂತರ ತನಿಖೆಗೆ ಕೂಡ ಆ ಯುವತಿ ಸಹಕಾರ ಕೊಡ್ಬೇಕು ಅಂತ ಹೇಳಿ ಕೋರ್ಟ್ ಕೂಡ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ದೂರುದಾರರಿಗೆ ರಕ್ಷಣೆ ಮುಖ್ಯ ಅಂತ ಹೇಳಿ ಅದು ಕೂಡ ಹೇಳಿರುವಂತದ್ದು. ಏನಂದ್ರೆ ಇದ್ರ ಬಗ್ಗೆ ಕೂಡ ವಕೀಲರ ಬಗ್ಗೆ ಕೂಡ SIT ತನಿಖಾಧಿಕಾರಿಗಳು ಒಂದು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದೆ. ಅಂದ್ರೆ ಯುವತಿ ಪರ ವಕೀಲರು ಒಂದು ಜಗದೀಶ್ ಇದ್ದಾರೆ, ಅವರು ಫೋನ್ ಅನ್ನ ಪಿಕ್ ಮಾಡಲ್ಲ, ಯಾವುದೇ ರೀತಿಯ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದು ಅಲ್ಲಿ ವಾದವನ್ನ ಮಾಡ್ತಾರೆ. ನಂತರ ನಮ್ಗೆ SIT ಒಂದು ತನಿಖೆ ಬಗ್ಗೆ ಯಾವುದೇ ರೀತಿ ನಂಬಿಕೆ ಇಲ್ಲ,
ಯುವತಿಯ ರಕ್ಷಣೆ ಬೇಕಾಗಿದೆ, ಭದ್ರತೆ ಬೇಕಾಗಿದೆ. ಹೀಗಾಗಿ ನೀವು ಇಲ್ಲೇ 164 ಹೇಳಿಕೆಯನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಒಂದು ವಾದವನ್ನ ಮಾಡಿದ್ದು, ಆ ವಾದವನ್ನ ಈಗ ಕೋರ್ಟ್ ಪುರಸ್ಕರಿಸಿದ್ದು 164 ಹೇಳಿಕೆಯನ್ನ ದಾಖಲು ಮಾಡಕ್ಕೆ ಅನುಮತಿಯನ್ನ ಕೊಟ್ಟಿದ್ದು, ಯುವತಿಯನ್ನ ಕರೆದುಕೊಂಡು ಬರಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಈಗ 1 ಗಂಟೆಯ ಒಳಗಡೆ ಆ ಯುವತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಸದ್ಯ ಯುವತಿ ಯಾವ ಸಮಯದಲ್ಲಿ ಗಂಗಾಧರ್ ಮಾತಾಡ್ತೀನಿ ನಿಮ್ಮ ಹತ್ರ ಈ ಬಗ್ಗೆ ಮಾತಾಡೋದಕ್ಕೆ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ಯಾಮ್ ಸುಂದರ್ ಅವರೇ, ಬಹಳಷ್ಟು ಟ್ವಿಸ್ಟ್ ಟರ್ನ್ ಸಿಗ್ತಾ ಇದೆ ಸಿಡಿ ಪ್ರಕರಣದಲ್ಲಿ. ಈಗ ಯುವತಿ ಮ್ಯಾಜಿಸ್ಟ್ರೇಟ್ ಮುಂದೆ ಬರಬಹುದು, ಕೋರ್ಟ್ ಮುಂದೆ ಬಂದು ತನ್ನ ಹೇಳಿಕೆ ದಾಖಲು ಮಾಡಬಹುದು ಅಂತ ತಮ್ಗೇನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್? ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಸಹ ಕರೆಸ್ಕೊಂಡಿದ್ದಾರೆ ಅವರು ಮ್ಯಾಜಿಸ್ಟ್ರೇಟ್ ಸಾಹೇಬ್ರು. ಯಾಕೆಂದ್ರೆ ವಿತೌಟ್ ದ ರಿಕ್ವೆಸಿಷನ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡ್ಲಿಕ್ಕೆ ಆಗಲ್ಲ. ಈಗ ರಿಕ್ವೆಸಿಷನ್ ತಗೊಂಡಿರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಹತ್ರ. ಈಗ ನೋಡಿಮಾ, ರೇಪ್ ಕೇಸ್ಗಳಲ್ಲಿ 164 ಸ್ಟೇಟ್ಮೆಂಟ್ ತಗೊಳ್ಳೇಬೇಕು ಅಂತ ಕಾನೂನಿನ ನಿಯಮನೇ ಇದೆ. ಸೊ ಹಾಗಾಗಿ ಇವತ್ತೆಲ್ಲ ನಾಳೆ ಆಕೆ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಆಗ್ಲೇಬೇಕು. ಈಗ ಪೊಲೀಸ್ನವ್ರ ಹತ್ರ ಹೋದ್ರು ಸಹ ಅವ್ರ ಇಂಟರ್ನ್ ತಗೊಂಬಂದು 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಸ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನಾವು ಪೊಲೀಸರ ಹತ್ರಕ್ಕೆ ಹೋಗಲ್ಲ, ನಾವು ಡೈರೆಕ್ಟ್ ಆಗಿ ಕೋರ್ಟ್ಗೆ ಬರ್ತೀವಿ ಅಂತ ಇಷ್ಟೆಲ್ಲ ಆದ್ಮೇಲೆ ಅವ್ರು ಕೋರ್ಟ್ ನಲ್ಲಿ ಅವ್ರ ಕವಿತಾ ಅವ್ರನ್ನ, ಮಾರುತಿ ಅವ್ರನ್ನ ಕರ್ಸ್ಕೊಂಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಇದೆ. ಸೊ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಲಿ ಬಿಡಿ, ಅದ್ರಲ್ಲಿ ಏನಿದೆ. ಈಗ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ ತಕ್ಷಣ ಇಟ್ ಈಸ್ ನಾಟ್ ಸಮಥಿಂಗ್, ಇಟ್ ಈಸ್ ಅನ್ ಇನ್ವೆಸ್ಟಿಗೇಷನ್ ಮೆಟೀರಿಯಲ್ ಅಲ್ವೇನಮ್ಮ. ಈವನ್ ಜನರಲ್ ಕೋರ್ಸ್ ನಲ್ಲೂ ಆಗ್ತಾ ಇತ್ತು ಅದು. ಅದಕ್ಕೇನೋ ಇಲ್ಲದೆ ಇರ್ತಕ್ಕಂಥ ವಿಶೇಷತೆಗಳನ್ನ ತುಂಬಿಕೊಂಡು ಇಲ್ಲೇನೋ ಪ್ರಪಂಚದಲ್ಲಿ ಎಲ್ಲೂ ಯಾರು ಕಂಡರಿದೇ ಇರುವಂತ ವಿಷಯ ಏನಲ್ಲ ಇದು. ಇಟ್ ಈಸ್ ಕ್ವೈಟ್ ಎ ಕಾಮನ್ ಪ್ರೋಟೋಕಾಲ್ ಅಮ್ಮ ಇದು. ಫೈನ್, ನೀವಂದ್ರೆ ಇದು ಕ್ವೈಟ್ ಕಾಮನ್ ಪ್ರೊಸೀಜರ್ ಅಂತ. ಬಟ್ ಒಂದ್ ವಿಚಾರ ಶ್ಯಾಮ್ ಸುಂದರ್ ಅವರೇ, ಅಂದ್ರೆ ತನಿಖಾಧಿಕಾರಿ ಮುಂದೆ ಹಾಜರಾಗಿ ಆಮೇಲೆ ಬೇಕಾದ್ರೆ ಆಕೆ ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತು. ಬಟ್ ಈಗ ನನಗೆ ಜೀವ ಬೆದರಿಕೆ ಇದೆ, ಈ ಆರೋಪಿ ಸ್ಥಾನದಲ್ಲಿ ಬಹಳ ಪ್ರಭಾವಿಯಾಗಿದ್ದಾರೆ, ಅದಕ್ಕೆ ನಾನು ಜಡ್ಜ್ ಮುಂದೆನೆ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಅವ್ರ ಪರ ವಕೀಲರು ವಾದ. ಈಗ ಜಡ್ಜ್ ಸಾಹೇಬ್ರು ಪೊಲೀಸ್ನವ್ರಿಗೆ ಅಲ್ವಮ್ಮ ಹೇಳೋದು ಜೀವ ಬೆದರಿಕೆ ಇದೆ ಅದು ಇದು ಅಂತ. ಈಸ್ ಹಾನರಬಲ್ ಜಡ್ಜ್ ಪೊಲೀಸ್ ಆಫೀಸರ್ ಟು ಗಿವ್ ಪ್ರೊಟೆಕ್ಷನ್. ದ ಹಾನರಬಲ್ ಜಡ್ಜ್ ಆಲ್ಸೋ ವಿಲ್ ಡೈರೆಕ್ಟ್ ಸಂಬಡಿ. ಏನೋ ನನ್ಗೊಂಥರ ಬಹಳ ಅತಿಶಯ ಅನ್ನಿಸ್ತಾ ಇದೆ ಇದು. ಯಾಕೆಂದ್ರೆ ಇಷ್ಟೊಂದು ಮೀಡಿಯಾ ವಾಚ್ಡ್ ಮ್ಯಾಟ್ರು, ಪಬ್ಲಿಕ್ ಕಣ್ಗಾವಲಲ್ಲಿದೆ, ಪೊಲಿಟಿಕಲಿ ಇದು ಬೇಕಾದಷ್ಟು ಎಫೆಕ್ಟ್ಸ್ ಉಂಟು ಮಾಡಿದೆ. ಈ ತರ ಕೇಸ್ಗಳಲ್ಲಿ ಯಾರಾದ್ರೂ ಏನಾದ್ರೂ ತಪ್ಪು ಮಾಡ್ಲಿಕ್ಕೆ ಸಾಧ್ಯನಾ? ಕ್ಯಾನ್ ಸಂಬಡಿ ಶೋ ಎನಿ ಕೈಂಡ್ ಆಫ್ ನೆಗ್ಲಿಜೆನ್ಸ್ ಆರ್ ಎನಿ ಕೈಂಡ್ ಆಫ್ ಗ್ರಾಂಟೆಡ್ನೆಸ್ ಇನ್ ದಿಸ್ ಕೈಂಡ್ ಆಫ್ ಮ್ಯಾಟರ್ಸ್? ಇಟ್ಸ್ ಇಂಪಾಸಿಬಲ್. ಐ ಡೋಂಟ್ ಥಿಂಕ್ ದ ಲೇಡಿ ಶುಡ್ ಹ್ಯಾವ್ ಸೋ ಮೆನಿ ಪ್ರಿಮಾನಿಷನ್ಸ್. ಈಗ ಆಕೆ ಕಂಪ್ಲೇಂಟ್ ಮೇಲೆ ಆಕೆ ಬರ್ದೇ ಇರೋವಾಗ್ಲೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅದ್ಮೇಲೆ ದೇ ಶುಡ್ ಹ್ಯಾವ್ ಫೇತ್ ಇನ್ ದ ಸಿಸ್ಟಮ್, ಇಸ್ಂಟ್ ಇಟ್? ಈಗ ನೀವು ಫೇತ್ ಅನ್ನ ಇದೇ ತರ ಇಲ್ಲ, ನನಗೆ ನಂಬಿಕೆ ಇಲ್ಲ ಅಂತಂದ್ರೆ ದೆನ್ ಹೂ ಆರ್ ಯು ಗೋಯಿಂಗ್ ಟು ಬಿಲೀವ್? ಯು ವಾಂಟ್ ದ ಕೋರ್ಟ್ಸ್ ಟು ದ ಇನ್ವೆಸ್ಟಿಗೇಷನ್? ನನಗೆ ನಂಬಿಕೆ ಇಲ್ಲ ಅಂತ ಆಕೆ ಹೇಳ್ಕೊಂಡು ಏನಾದ್ರೂ ಪುರಾವೆಗಳನ್ನು ಕೊಟ್ಬಿಟ್ರೆ ಇವತ್ತು ಏನ್ ಪುರಾವೆ ಕೊಡ್ಲಿಕ್ಕೆ ಸಾಧ್ಯ? ಏನಾದ್ರೂ ಪಾಸಿಬಿಲಿಟೀಸ್ ಬಗ್ಗೆ ನಾವು ಕೇಳ್ತಿರೋದು. ಅಂದ್ರೆ ಆಕೆ ವಿಡಿಯೋದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ಲಲ್ವಾ, SIT ಬಗ್ಗೆ ನಂಗೆ ನಂಬಿಕೆ ಇಲ್ಲ ಅಂತ. ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಡನ್ ಬೈ ಎನ್ ಇನ್ವೆಸ್ಟಿಗೇಷನ್ ಆಫೀಸರ್ ಓನ್ಲಿ. FIR ಆಗಿದೆ ಆಲ್ರೆಡಿ. ಅಷ್ಟೊಂದು ಇದಿದ್ರೆ ಶಿ ಶುಡ್ ಹ್ಯಾವ್ ಗವರ್ನ್ ಅಂಡ್ ಫೈಲ್ಡ್ ಎ ಪ್ರೈವೇಟ್ ಕಂಪ್ಲೇಂಟ್ ಅಂಡರ್ ಸೆಕ್ಷನ್ 200 ಕೋರ್ಟ್ಗೆ ಹೇಳ್ಬೇಕಾಗಿತ್ತು ಕಾಗ್ನೈಸೆನ್ಸ್ ತಗೊಳ್ಳಿ ಅಂತ ಹೇಳಿ. ಅವಾಗ ಇನ್ವೆಸ್ಟಿಗೇಷನ್ ಬೇಕಿರ್ತಾ ಇರ್ಲಿಲ್ಲ. ರೇಪ್ ಕೇಸ್ ಅಲ್ವೇ ನಮ್ಮ ಇದು? ಮೆಡಿಕಲ್ ಎಕ್ಸಾಮಿನೇಷನ್ ಆಗ್ಬೇಕು, ಬೇರೆ ಇವುಗಳನ್ನ ಮೆಟೀರಿಯಲ್ಸ್ನೆಲ್ಲ ಸಂಗ್ರಹಿಸಬೇಕು. ಸುಮ್ನೆ ಆಕಾಶದಲ್ಲಿ ರೇಪ್ ಕೇಸ್ ನಿಂತ್ಕೊಳಕ್ಕಾಗತ್ತಾ? ವೆನ್ somebody is making an allegation of rape, it should be supported by cogent medical evidence. ಬಯೋಲಾಜಿಕಲ್ ಎವಿಡೆನ್ಸ್ ಇಲ್ದಂಗೆ ಹೆಂಗ್ ರೇಪ್ ಕೇಸ್ ಸಸ್ಟೈನ್ ಮಾಡ್ಕೋತೀರಿ? ಸರಿ, ಈಗ ಜಡ್ಜ್ ಮುಂದೆ ಆಕೆ 164 ಅಡಿಯಲ್ಲಿ ಹೇಳಿಕೆ ದಾಖಲು ಮಾಡಿದ ಮೇಲೆ ಈಗ ತನಿಖಾಧಿಕಾರಿ ಮುಂದೆ ಹಾಜರಾಗ್ತಾಳೆ. ಮುಂದೆ ಪ್ರೊಸೀಜರ್ ಹೆಂಗಿರುತ್ತೆ? ಯಾಕಂದ್ರೆ ಈಗ ಮೆಡಿಕಲ್ ಟೆಸ್ಟ್ ನಾರ್ಮಲ್ ಕೋರ್ಸ್ ನಲ್ಲಿ ಏನೇನ್ ತನಿಖೆ ಮಾಡಬೇಕು, ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್ ಏನೇನಿದೆಯೋ ಲೇಡಿ ಆಫೀಸರ್ಸ್ ಇರ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ಸ್ ಆಗುತ್ತೆ, ಆಕೆ ಸ್ಟೇಟ್ಮೆಂಟ್ಸ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿ ಅಪರಾಧ ಆಗಿದೆ ಅಂತ ಆಕೆ ಹೇಳ್ತಾಳೋ ಆ ಜಾಗಗಳಿಗೆ ಹೋಗ್ಬೇಕಾಗುತ್ತೆ, ಆ ಜಾಗಗಳನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ, ಅಲ್ಲಿ ಮಹಜರುಗಳು ಮಾಡ್ಬೇಕಾಗುತ್ತೆ. ಇವೆಲ್ಲ ಇದೆ. ಇವೆಲ್ಲ ನ್ಯಾಚುರಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ನೀವು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ನಲ್ಲಿ ಏನಿದೆಯೋ ಆ ತರ ನಡೆಯುತ್ತೆ. ಎಲ್ಲೂನು ಏನು ಲ್ಯಾಪ್ಸಸ್ ಆಗುತ್ತೆ ಅಂತ ನನಗಂತೂ ಅನ್ನಿಸ್ಲಿಲ್ಲಮ್ಮ. ಯಾಕೆಂದ್ರೆ ನಾನು ನೋಡ್ದೆ ಇನ್ವೆಸ್ಟಿಗೇಷನ್ ಎಲ್ಲ ಕರೆಕ್ಟ್ ಆಗಿ ನಡೀತಾ ಇದೆ. ಯಾವುದೇ ಆಫೀಸರ್ಸ್ ಯಾರಿಗೂ ಏನು ರಿಯಾಯಿತಿಗಳನ್ನ ಏನು ಕೊಡ್ತಾ ಇಲ್ಲ. ಎವ್ರಿ ಒನ್ ಆರ್ ಕಾನ್ಶಿಯಸ್ ಆಫ್ ದೇರ್ ಡ್ಯೂಟಿ. ಈಗ ಆಕೆ ಸ್ಟೇಟ್ಮೆಂಟ್ ಕೊಡ್ತಾಳೆ, ಮೆಡಿಕಲ್ ಎಕ್ಸಾಮಿನೇಷನ್ಗೆ ಆಕೆಲ್ಲ ಒಳಗಾಗ್ತಾಳೆ. ಸರಿ, ಇದು ಇವ್ರ ಕಡೆಯಿಂದ ಆಯ್ತು, ಯುವತಿ ಕಡೆಯಿಂದ. ಈಗ ಆರೋಪಿ ಸ್ಥಾನದಲ್ಲಿರುವಂತರು ಅವ್ರಿಗೂ ಕೂಡ ಈಗ ಮೆಡಿಕಲ್ ಟೆಸ್ಟ್ ನೆಸೆಸಿಟಿ ಇರುತ್ತಾ? ಅವ್ರನ್ನ ಯಾವಾಗ ಕರೆಸಬಹುದು? ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಇನ್ವೆಸ್ಟಿಗೇಷನ್ ಆಫೀಸರ್ ಯಾವಾಗ ಅದನ್ನ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಅನ್ಕೋತಾರೋ ಅವಾಗ ಕರೀತಾರೆ, ಹೋಗ್ಬೇಕು.
ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ವೇನಮ್ಮ? ಇನ್ವೆಸ್ಟಿಗೇಷನ್ ಇಸ್ ದ ಡೊಮೈನ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್. ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಕೆಳಗಡೆ ಮೆಡಿಕಲ್ ಎವಿಡೆನ್ಸ್, ಮೆಡಿಕಲ್ ಟೆಸ್ಟ್ಗಳು ಎಲ್ಲ ಆಗ್ಬೇಕು ಅಂದ್ರೆ ಆಗ್ತದೆ. ನೋಡೋಣ, ಇನ್ನೇನು ಕೆಲವೇ ಹೊತ್ತಲ್ಲಿ ಆಕೆ ಬರ್ತಾಳಂತೆ. ಆಕೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾಳೆ ಅನ್ನೋದ್ರ ಮೇಲೆ ಬಹುಶಃ ಮುಂದಿನ ಈ ಕೇಸ್ ಡಿಪೆಂಡ್ ಆಗಿರುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಸುಂದರ್ ಅವರೇ ಮಾತಾಡೋದಕ್ಕೆ. ಫೆಬ್ರವರಿಯಿಂದ ಈವರೆಗೆ ನ್ಯೂಸ್ 18 ನಲ್ಲಿ ದೇಶದ 21 ಅತ್ಯದ್ಭುತ ಮಕ್ಕಳ ವಿಶೇಷತೆಗಳನ್ನು ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲಿ ಅನಾವರಣಗೊಳಿಸಲಾಯಿತು. ಕಳೆದ ಶನಿವಾರ ಈ ಎಲ್ಲ 21 ಮಕ್ಕಳ ಪ್ರತಿಭೆ ಕುರಿತಂತೆ ವಿಶೇಷ ಕಾರ್ಯಕ್ರಮ ಬಿತ್ತರವಾಗಿದೆ. ಅದರ ಹೈಲೈಟ್ಸ್ ನಿಮ್ಮುಂದೆ. ಹಲೋ ಅಂಡ್ ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. ನಾನು ಆನಂದ್ ನರಸಿಂಹನ್. ಇದು ನನ್ನ ಸೌಭಾಗ್ಯ ಅನ್ಬೇಕು. ನಾನು ಈ ವೇದಿಕೆಯಲ್ಲಿ ನಿಂತಿದ್ದೀನಿ. ಅದೇ ವೇದಿಕೆ ಕಳೆದ 10 ವಾರಗಳಿಂದ ನಿಮಗೆ ದೇಶದ ಯಂಗ್ ಜೀನಿಯಸ್ ರನ್ನ ಭೇಟಿ ಮಾಡಿಸ್ತಿದೆ. ನಮ್ಮ ಹತ್ರ ದೇಶದ ಪ್ರತಿ ಭಾಗದಿಂದ ನೂರಾರು ಸಾವಿರಾರು ಎಂಟ್ರೀಸ್ ಬಂದಿವೆ. ಅವರಲ್ಲಿಯ ಕೆಲವು ವಿಶೇಷರನ್ನು ಆಯ್ಕೆ ಮಾಡಲು ನಮ್ಮ ಜೂರಿಯವರು ಕೆಲವು ದಿನಗಳವರೆಗೆ ಒಬ್ಬರನ್ನು ಸರಿಯಾಗಿ ಪರೀಕ್ಷಿಸಿದ್ರು ಮತ್ತು ಪರಿಶೀಲಿಸಿದ್ರು. ನೀವು ಬರೀ ಪಿಯಾನೋ ನುಡಿಸ್ತೀರಾ ಇಲ್ಲ ಬೇರೆ ಏನಾದ್ರೂ ಕೂಡ ನುಡಿಸ್ತೀರಾ? ನಾನ್ ಡ್ರಮ್ಸ್ ಪ್ಲೇ ಮಾಡ್ತೀನಿ, ಜಂಜೀರಾ, ತಬ್ಲಾ, ಮೃದಂಗಂ, ತಮಿಳ್. ಹೊತ್ತು ಎಣಿಸಿ ಆಯ್ತು. ಒಂದು ವಿಷಯ ಹೇಳು, ನಿನ್ನ ಐಕ್ಯೂ ಏನು? 180. ನಂಗೆ ಹೇಳು, ನಂಗೆ ಗೊತ್ತಿದೆ ನೀನ್ ನಿಜವಾಗ್ಲೂ ಒಂದು ಪುಸ್ತಕ ಬರ್ದಿದ್ಯಾ? ಎಸ್. ಯಾವ್ದ್ರ ಬಗ್ಗೆ? ಲರ್ನ್ ವೈಟಮಿನ್ಸ್ ವಿತ್ ಹ್ಯಾರಿ ಪಾಟರ್. ಸ್ಟೀವನ್ ಇದಾರಲ್ಲ, 450 ಬೀಟ್ಸ್ ಪರ್ ಮಿನಿಟ್ ಬಾರಿಸ್ತಾರೆ. 2020 ಚಾಂಪಿಯನ್ಶಿಪ್ ಆಗಿತ್ತು. ಅದರಲ್ಲಿ ನಾನು ಟ್ರಿಪಲ್ ಟೈಟಲ್ ಗೆದ್ದಿದ್ದೆ. ಮತ್ತೆ ವುಮೆನ್ ಸೆಕ್ಷನ್ ನಲ್ಲಿ ನಾನು ಸೆಕೆಂಡ್ ಬಂದಿದ್ದೆ. ಟ್ರಿಪಲ್ ಟೈಟಲ್ ಅಂದ್ರೆ? ಅಂಡರ್ 15 ಗೋಲ್ಡ್, ಅಂಡರ್ 18 ಗೋಲ್ಡ್ ಮತ್ತೆ ಅಂಡರ್ 21. ಒಡಿಶಾ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾದಲ್ಲಿ ಲೊಕೇಟ್ ಆಗಿದೆ. ಈಗ ನಾನು ಒಡಿಶಾನ ಕೆಲವು ಮುಖ್ಯ ನದಿಗಳನ್ನ ಹೇಳ್ತೀನಿ. ಮಹಾನದಿ, ಅಸ್ತು, ಈಪ್, ಮನ್, ಸೋಮನಾಥ್, ಓಂಗ್, ಜೋಂಗ್, ತೇಲ್, ಬ್ರಾಹ್ಮಣಿ, ವೈತರಣಿ, ಋಷಿಕೈಲ, ನಾಗವಲ್ಲಿ, ವಂಶಧಾರ.